ಎಷ್ಟು ಜನ ಸಹೋದರ ಸಹೋದರ ನನಗೆ ಇನ್ನೂ ಇಬ್ಬರು ತಂಗಿರು, ನನ್ನೂ ಸೇರಿಸಿ ನಾವು 3 ಹೆಣ್ಮಕ್ಳು, ಓಕೆ, 2 ಗಂಡು ಮಕ್ಕಳು. ಅದರಲ್ಲಿ ಅಣ್ಣ ಇಲ್ಲ ಈಗ. ಇಬ್ಬರು ತಂಗಿರು ತೀರ್ಕೊಂಡ್ರು. ಕೆಂಪೇಗೌಡ ಬೆಂಗಳೂರನ್ನು ಕಟ್ಟುವಾಗ ಆ ಕೋಟೆ ಬಾಗಿಲು ನಿಲ್ಲೋದಕ್ಕೆ ತನ್ನ ಸೊಸೆ ಲಕ್ಷ್ಮೀದೇವಿ ಅನ್ನೋರನ್ನ ಪ್ರೆಗ್ನೆಂಟ್ ಇದ್ದಾಗ ಬಲಿ ಕೊಡ್ತಾರೆ. ನೀನು ಹೆಣ್ಣು ಮಕ್ಕಳು ಮುಖ ತೋರಿಸ್ಬಾರ್ದು, ಹೊಸಲು ದಾಟಬಾರ್ದು. ಉಸಿರಲ್ಲಿ ಗಾಳಿ ಭಯವನ್ನೇ ಚೂರು ಮೂರು ಮಾಡುವ ಕಾಳಿ. ಹೆಣ್ಣು ಹೆತ್ತರೆ ಮನೆಗೆ ಹೆಗ್ಗಾಣ ಹತ್ತಿದಂಗೆ, ಗಂಡು ಹೆತ್ತರೆ ಗಜಭೀಮ. ದ್ರೌಪದಿ ಮುರ್ಮು ರಾಷ್ಟ್ರಪತಿ, ದೊಡ್ಡ ಹುಡುಗ. ಟ್ರೈಬಲ್ ಇದ್ದೀರಾ, ನೀವು ವಿಡೋ ಇದ್ದೀರಾ ಅನ್ನೋದಕ್ಕೆ ಅವರನ್ನು ಪಾರ್ಲಿಮೆಂಟ್ ಉದ್ಘಾಟನೆ ಮಾಡಿದಾಗ, ಹೊಸ ಪಾರ್ಲಿಮೆಂಟು ಕರೆಯಲ್ಲ ಮೋದಿ. ನಾನು ಕಾಲೇಜ್ ಮೆಟ್ಲೆ ಏರಿಲ್ಲ, ನಾನು ಹೈಸ್ಕೂಲ್ ಮೆಟ್ಲೆ ಏರಿಲ್ಲ. ಆದರೆ ನನ್ನ ಗತಿ ಕಾದಂಬರಿ, ನನ್ನ ನೆಲೆಬೆಲೆ ಕಾದಂಬರಿ, ನನ್ನ ಈ ಪ್ರತಿ ವಾರ ಒಬ್ಬರು ಬರೀತಾರೆ, ಮೇಡಮ್ ನಿಮ್ಮ ಕಥೆಯನ್ನು ತಗೊಳ್ತಾ ಇದ್ದೀವಿ, ಒಂದು ಸಿಗ್ನೇಚರ್ ಮಾಡಿ ಒಪ್ಪಿಗೆ ಕೊಡಿ. 8 ದಿನದ ಬಾಣಂತಿ ಒಂದು ಹೊರೆ ಸೌದೆ ತಗೊಂಡೋಗಿ ಮಾರಾಟ ಮಾಡಿ ಜೋಳ ತಂದು ಬೀಸಿ ಅಡುಗೆ ಮಾಡಿ ಹಾಕ್ತಾರೆ. ತಂದೆ ತಾಯಿಗಳು ಸರಿಯಾದ ರೀತಿಯಲ್ಲಿ ನೋಡ್ಕೋಬೇಕು. ಮಕ್ಕಳು ಏನು ಮಾಡ್ತಾರೆ, ತಿದ್ದಬೇಕು ಟೈಮಿಗೆ ಸರಿಯಾಗಿ. ಆಮೇಲೆ ಸಂಸ್ಕೃತಿ ಚೇಂಜ್ ಆಗುತ್ತೆ. ನಮ್ಮನೇಲಿ ಆ ದೇವರು, ನಮ್ಮನೇಲಿ ಈ ಊಟ, ನಿಮ್ಮ ಊಟ ನನಗೆ ಹಿಡಿಸಲ್ಲ, ಇವ್ರು ಮೀನು ತಿಂತಾರೆ, ಅವರೇನೋ ಮತ್ತೆ ತಿಂತಾರೆ, ಇವರೇ ನಾವು ಮಾಂಸಾಹಾರಿಗಳಲ್ಲ ಅಂತಾರೆ. ಈ ಥರದ ಸಮಸ್ಯೆಗಳು ಬರ್ತವೆ ಮಗಳೇ ಮುಂದೆ ಅನ್ನೋದನ್ನ ನಾವು ಹೇಳ್ತೀವಿ. ಎಷ್ಟು ಜನ ಸಹೋದರ ನನಗೆ ಇನ್ನೂ 2 ತಂಗಿರು, ನನ್ನೂ ಸೇರಿಸಿ ನಾವು 3 ಹೆಣ್ಮಕ್ಳು, ಓಕೆ, 2 ಗಂಡು ಮಕ್ಕಳು. ಅದರಲ್ಲಿ ಅಣ್ಣ ಇಲ್ಲ ಈಗ, ತಮ್ಮ ಇದ್ದಾನೆ. ಆಮೇಲೆ 2 ತಂಗಿರು ತೀರ್ಕೊಂಡ್ರು. ಅದಕ್ಕೆ ಉದಾಹರಣೆ ಯಾರಂದ್ರೆ ಗಾಂಧಾರಿ, ಮಹಾಭಾರತದಲ್ಲಿ ಗಾಂಧಾರಿ. ಅದಕ್ಕೇನು ಕಟ್ಟಿದ್ದಾರೆ ಇವ್ರ ಕಥೆ ಅಂದರೆ, ಗಾಂಧಾರಿ ಗಂಡನಿಗೆ ಕಣ್ಣಿಲ್ಲದಕ್ಕೆ ನಾನು ಕೂಡ ನೋಡಲ್ಲ, ನನ್ನ ಗಂಡನಿಗೆ ಕಣ್ಣಿಲ್ಲ ಆದ್ರಿಂದ ಅಂತ ಪಟ್ಟಿ ಕಟ್ಕೊಂಡ್ಲು ಅಂತ. ಆಗ್ಲೇ ನಿಮ್ಮ ಬಾಲ್ಯದ ಬಗ್ಗೆ ಹೇಳುವಾಗ ಹೇಳಿದ್ರಿ, ಒಂದು ಘಟನೆ ಆಗತ್ತೆ. ಸೊ ಕೆಲವರು ಭಿಕ್ಷೆ ಕೇಳೋದಕ್ಕೆ ಬಂದಾಗ ಅಂತ ಹೇಳಿದ್ರಿ. ಸೊ ಆ ಒಂದು ಸಮಯದಲ್ಲಿ ನಿಮ್ಮ ತಾಯಿಯವರು ಸೆರಗು ಹಾಕೊಂಡು ಅವರಿಗೆ ಮರದಲ್ಲೇ ಭಿಕ್ಷೆ ಕೊಡಬೇಕು ಅಂತ ಒಂದು ಪದ್ಧತಿ ಇರುತ್ತೆ ಅನ್ನೋ ಥರ ಎಲ್ಲ ಹೇಳಿದ್ರಿ. ಸೊ ಅದು ಆಗಿನ ಕಾಲದ ಮಟ್ಟಿಗೆ ಮಾತ್ರ ಅದು ಸೀಮಿತನಾ, ಅಥವಾ ಈಗಿನ ಕಾಲದಲ್ಲಿ ಅದನ್ನು ಪಾಲಿಸ್ತಿದಾರಾ ಇಲ್ವಾ, ಅಥವಾ ಹೇಗೆ, ನಿಮ್ಮ ಒಂದು ಅಭಿಪ್ರಾಯ ಏನು ಇದ್ರ ಬಗ್ಗೆ? ನೋಡಿ, ತಲೆ ಮೇಲೆ ಸೆರಗು ಹೊತ್ಕೊಳ್ಳೋದು ಗೌರವದ ಸಂಕೇತ. ಅವ್ರಿಗೆ ಗೌರವ ತೋರಿಸ್ಬೇಕಂದ್ರೆ ಇವರು ಅಳಿಯ ಬಂದರೆ ತಕ್ಷಣ ಅತ್ತೆ ಆದವರು ತಲೆಗೆ ಸೆರಗು ಹೊತ್ಕೊಳ್ಳೋದು, ಮಾವ ಬಂದಾಗ ಸೊಸೆ ಆದವಳು, ಆ ಥರದಲ್ಲಿ. ಮೇಡಮ್, ನೀವೊಂದು ಆಗಲೇ ಹೇಳಿದ್ರಿ, ಈಗ ನೀವು ಅವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು ಅಂತಂದ್ರು. ಆ ಮೂಮೆಂಟಲ್ಲಿ ನಿಮ್ಮ ತಂದೆಯವರು ನಿಮಗೆ ತುಂಬ ಸಪೋರ್ಟ್ ಮಾಡಿದ್ರು ಅಲ್ವಾ? ಸೊ ಆಗ ನಿಮಗೆ ಆ ಒಂದು ಗರ್ವ, ನನ್ನ ತಂದೆ ನನಗೆ ಸಪೋರ್ಟ್ ಮಾಡ್ತಿದ್ದಾರೆ, ಆ ಒಂದು ಇನ್ಸ್ಪಿರೇಷನ್, ಆ ಮೋಟಿವೇಶನ್ ಆ ಒಂದು ಕ್ಷಣದಲ್ಲಿ ನಿಮಗೆ ಬಂದಲ್ಲ, ಆ ಒಂದು ಕ್ಷಣ ಹೇಗಿತ್ತು ತಂದೆ ಬಗ್ಗೆ ಏನಾದರೂ? ತಂದೆ, ನಾನು ಪ್ರಜಾವಾಣಿ ಒಂದ್ಸರಿ ಕೇಳಿತ್ತು ಅಪ್ಪನ ಬಗ್ಗೆ ಬರೀರಿ ಅಂತ. ಎಲ್ಲರಂತಲ್ಲ, ನನ್ನ ಅಪ್ಪ ಅಂತ ಒಂದು ಬರೆದಿದ್ದೀನಿ. ನನಗೆ ಅತ್ಯಂತ ಆಪ್ತ ಅಂದರೆ ನಮ್ಮಪ್ಪ. ನಮ್ಮಮ್ಮನೂ ಕೂಡ ನನಗೆ ನೋಡ್ಕೊಂಡಿದ್ದಾರೆ. ಆದರೆ ಅಮ್ಮ ಸಂಪ್ರದಾಯಕ್ಕೆ ಕಟುಬದ್ಧವಾಗಿ ಇರುವಂಥವ್ರು. ಆದರೆ ಅಪ್ಪ ಹಾಗಲ್ಲ. ಅಪ್ಪ, ನಾನು ಅವರು ನೋಡಿ ಅವಳಿಗೆ ಹೊಡೆದೆ, ನಾನು ಹೋಗಿ ಕಾಲು ನಮಸ್ಕಾರ ಮಾಡಿಲ್ಲ, ನೀವು ಮಾಡ್ರಿ ಅಂದಿದ್ದಾಳೆ ಅಂತ ಅವ್ರು ಅಂದಾಗ, ಅಪ್ಪ ಏನು ತಪ್ಪಾಯ್ತು ಬಿಡು, ಕರೆಕ್ಟೇ ಹೇಳಿದಾಳೆ ಅನ್ನೋವಂಥ ಧೈರ್ಯದ ಮಾತಿದೆಯಲ್ಲ, ಅದು ನನ್ನ ಆಲೋಚನೆ ಸರಿ ಅಂತ ನನಗೆ ಅನ್ಸೋಕ್ಕೆ ಶುರುವಾಯಿತು. ಮತ್ತು ಅಪ್ಪ ನಾನು ಸಪೋರ್ಟ್ ಮಾಡ್ತಾರೆ ಅಂತ. ಯಾಕೆ ಅವರು ಇನ್ನೂ ಆತ್ಮೀಯರಾದ್ರಂದರೆ, ನನ್ನ ನಂತರ ಹುಟ್ಟಿದಂಥ ಹೆಣ್ಮಕ್ಳಿಗೂ ಕೂಡ ಅವರು MA ಒಬ್ಬಳು, ಇನ್ನೊಬ್ಬಳು BA. ನೆಹರು ಯುವ ಕೇಂದ್ರದಲ್ಲಿ ಅಧಿಕಾರಿ ಇದ್ಲು ನಮ್ಮ ತಂಗಿ, ಆಕ್ಸಿಡೆಂಟಲ್ಲಿ ತೀರ್ಕೊಂಡ್ರು. ಹೀಗೆ 3 ಜನ ಹೆಣ್ಮಕ್ಳು, ನಾವು 3 ಜನಕ್ಕೂ ಒಳ್ಳೆ ಕಲಿಸ್ಬೇಕು ಅಂತ ಇತ್ತು ಅವರಿಗೆ. ನಮ್ಮ 2 ಅಣ್ಣ ತಮ್ಮದಿರು ಒಳ್ಳೆ ಎಜುಕೇಟೆಡ್ ನಮ್ಮ ಮನೇಲಿ ಎಲ್ಲರೂ. ನಾನು ಒಬ್ಬಳೇ ಕಲೀಲಿಲ್ಲ. ಸಹೋದರಿಯರು ನಿಮ್ಮ ಜೊತೆಗೆ ಎಷ್ಟು ಜನ ಸಹೋದರ ನನಗೆ ಇನ್ನೂ 2 ತಂಗಿರು, ನನ್ನೂ ಸೇರಿಸಿ ನಾವು 3 ಹೆಣ್ಮಕ್ಳು, ಓಕೆ, 2 ಗಂಡು ಮಕ್ಕಳು. ಅದರಲ್ಲಿ ಅಣ್ಣ ಇಲ್ಲ ಈಗ, ತಮ್ಮ ಇದ್ದಾನೆ. ಆಮೇಲೆ 2 ತಂಗಿರು ತೀರ್ಕೊಂಡ್ರು, ಅವರಿಲ್ಲ. ಅವ್ರ ಮಕ್ಕಳೆಲ್ಲ ಇದ್ದಾರೆ, ಅವರೆಲ್ಲ ಒಳ್ಳೆ ಹೈಲಿ ಎಜುಕೇಟೆಡು ಮತ್ತು ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ ಎಲ್ಲ. ಸಿನಿಮಾ ಕ್ಷೇತ್ರದಲ್ಲಿ ಮಾಡ್ತಾನೆ ಒಬ್ಬ ಮಗ ನನಗೆ. ಇನ್ನೊಬ್ಬ ಉರ್ವಿ ಅಂತ
ನಾಟಕ ಮಾಡ್ತಾ ಇದ್ದಾನೆ, ದ್ರೌಪದಿ ಬಗ್ಗೆ ಬರೆದಿದ್ದಾನೆ, ಈಗ ಮೈಸೂರಿನಲ್ಲಿ ಅದು ಪ್ರದರ್ಶನಗೊಳ್ಳುತ್ತೆ. ಅವನು ಪ್ರೊಫೆಸರು, ನನ್ನ ಮಗ ದೊಡ್ಡವನು, ಆದರೆ ಅವನ ಇಂಟ್ರೆಸ್ಟ್ ಎಲ್ಲ ಈ ಸಾಹಿತ್ಯದ ಬಗ್ಗೆ. ಹಾಗೆ ಇವರೆಲ್ಲ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಸಾಹಿತ್ಯದ ಬಗ್ಗೆನೇ ಹೆಚ್ಚು ಒಂದು ಒಲವು ಇಟ್ಕೊಂಡಂತಾರು. ಆದರೆ ಆ ಸಾಹಿತ್ಯ ಬಂಡಾಯ ಸಾಹಿತ್ಯದ್ದು ಬಹಳ ಮುಖ್ಯ ನಮಗೆ. ಬಂಡಾಯ ಅಂದರೆ ಯಾವುದು ಅಮಾನವೀಯವಾದದ್ದಿರುತ್ತೋ ಅದನ್ನು ಖಂಡಿಸುವಂಥದ್ದು. ಈಗ ಸತಿ ಪದ್ಧತಿ, ಸತಿಯರನ್ನು ಇವರು ಇದು ಮಾಡ್ತಾರೆ, ಏನು ಪೂಜೆ ಮಾಡ್ತಾರೆ, ಅವಳನ್ನು ಹೊಗಳ್ತಾರೆ. ಅಯ್ಯೋ ಸತಿ ಹೋದ್ಲು, ಸತಿ ಅಂದರೆ ಗಂಡ ಸತ್ತಾಗ ಅವನ ಜೊತೆಯಲ್ಲಿ ಚಿತೆ ಏರಿದವರು ಅಂತ. ಆದರೆ ಅದು ನೋವಿನ ವಿಷಯ, ಅದನ್ನು ನಾವು ವೈಭವೀಕರಿಸಿ ಅದು ಒಳ್ಳೇದು ಅಂತ ಹೇಳೋಕೆ ಬರಲ್ಲ. ಅದಾಗಬಾರ್ದು ಅಂತ ತಾನೇ ರಾಜಾರಾಮ್ ಮೋಹನ್ ರಾಯ್ ಅಂತ ಅವರೆಲ್ಲ ಬ್ರಿಟಿಷರ ಜೊತೆ ಸೇರಿ ಆ ಪದ್ಧತಿಯನ್ನು ತೊಲಗಿಸ್ತಾರೆ. ಆದರೂ ಕೂಡ ಆ ಮನೋಭಾವನೆ ಇವತ್ತಿಗೂ ಇದೆ. ಈಗ ನೋಡಿ, ಬೆಂಗಳೂರು ಕೆಂಪೇಗೌಡ ಬೆಂಗಳೂರನ್ನು ಕಟ್ಟುವಾಗ ಆ ಕೋಟೆ ಬಾಗಿಲು ನಿಲ್ಲೋದಕ್ಕೆ ತನ್ನ ಸೊಸೆ ಲಕ್ಷ್ಮೀದೇವಿ ಅನ್ನೋರನ್ನ ಪ್ರೆಗ್ನೆಂಟ್ ಇದ್ದಾಗ ಬಲಿ ಕೊಡ್ತಾರೆ. ಬಲಿ ಬೆಳಕಂದಾಗ ಪಾಪ ಅವರೇ ಬಲಿ ಆಗ್ತಾರೆ. ಆದರೆ ಅವ್ರು ಪ್ರತಿಭಟಿಸಲ್ಲ. ಯಾಕೆ ಪ್ರತಿಭಟಿಸಲ್ಲ ಅಂದರೆ ಅವರೆಲ್ಲ ಸಂಪ್ರದಾಯಕ್ಕೆ ಬದ್ಧರಾಗಿರ್ತಾರೆ. ಮತ್ತು ಅವ್ರು ಹೇಳ್ತಾ ಇದ್ದಾರಪ್ಪ ದೊಡ್ಡವರು ಅಂದರೆ ನಾನು ತ್ಯಾಗ ಮಾಡಬೇಕು ಅಂತ ಪ್ರಾಣತ್ಯಾಗನೂ ಮಾಡ್ತಾರೆ. ಆ ಥರದ ಒಂದು ವಾತಾವರಣ ಇದೆ ನಮ್ಮಲ್ಲಿ. ಆದರೆ ಇದನ್ನು ಪ್ರಶ್ನೆ ಮಾಡಿ ಕೇಳುವಂಥ ಒಂದು ಕಾಲಘಟ್ಟನೂ ಇತ್ತು. ಅದಕ್ಕೆ ಉದಾಹರಣೆ ಯಾರಂದರೆ ಗಾಂಧಾರಿ, ಮಹಾಭಾರತದಲ್ಲಿ ಗಾಂಧಾರಿ. ಅದಕ್ಕೇನು ಕಟ್ಟಿದ್ದಾರೆ ಇವ್ರ ಕಥೆ ಅಂದರೆ, ಗಾಂಧಾರಿ ಗಂಡನಿಗೆ ಕಣ್ಣಿಲ್ಲದಕ್ಕೆ ನಾನು ಕೂಡ ನೋಡಲ್ಲ, ನನ್ನ ಗಂಡನಿಗೆ ಕಣ್ಣಿಲ್ಲ ಆದ್ದರಿಂದ ಅಂತ ಪಟ್ಟಿ ಕಟ್ಕೊಂಡ್ಲು ಅಂತ. ಅಲ್ಲ, ಅವಳು ಇಷ್ಟಪಟ್ಟಿರಲ್ಲ ಅವನ್ನ, ಆದರೆ ಬಲವಂತವಾಗಿ ಮದುವೆ ಮಾಡಿದಾಗ ಅದನ್ನು ಮಹಾಕಾವ್ಯದಲ್ಲಿ ಬರೆದಿದ್ದಾರೆ. ಅವರು ಸಾಹಿತಿ ಏನೋ ಹೆಸರಿದೆ ಮೇಡಮ್ದು. ಅವರು ಯಾವ ರೀತಿ ಅಭಿಪ್ರಾಯ ಪಡ್ತಾರೆ ಅಂದರೆ, ನಾನು ಇವನನ್ನು ನೋಡೋದಕ್ಕೆ ಇಷ್ಟಪಡಲ್ಲ ಅಂತ ಕಣ್ಣು ಕಟ್ಕೊಳ್ಳೋದು. ಪ್ರತಿಭಟನಾತ್ಮಕ. ಸೀತೆನೂ ಅಷ್ಟೇ. ಸೀತೆನ ರಾಮ ಪದೇ ಪದೇ ಪರೀಕ್ಷೆ ಮಾಡಿದಾಗ ಅವಳು ಭೂಮಿಗೆ ಹೋಗ್ತಾಳೆ ಅಂತಾರಲ್ಲ, ಭೂಮಿಗಲ್ಲ, ಅವಳು ತನ್ನನ್ನು ತಾನು ಆತ್ಮಹತ್ಯೆಗೆ ಇದಾಗ್ತಾಳೆ. ಯಾಕೆಂದರೆ ಎಷ್ಟು ಸಾರಿ ನನ್ನನ್ನು ನೀನು ಪರೀಕ್ಷೆ ಮಾಡ್ತೀಯ, ಒಂದು ಸಾರಿ ಬೆಂಕಿಗೆ ಹಾಕಿ ನೋಡ್ತಾರೆ, ಅದೇನೋ ಬದುಕಿಸ್ಕೊಳ್ತಾರೆ ಅಂತಾರೆ. ಈ ಥರ ಎಲ್ಲ ಹೆಣ್ಣಿನ ಮೇಲೆ ಮತ್ತೆ ಮತ್ತೆ ಅನುಮಾನಗಳು ಮೊದಲಿಂದನೂ ಕೂಡ ಇದೆ. ಇವೆಲ್ಲವೂ ಕೂಡ ನಾವು ಈ ಬಂಡಾಯ ಸಾಹಿತ್ಯದ ನೆರಳಲ್ಲಿ ನೋಡಿದಾಗ ನಮಗೆ ಬೇರೆಯೇ ಒಂದು ಜಗತ್ತನ್ನು ನಾವು ಸೃಷ್ಟಿ ಮಾಡ್ಬೋದು, ಹೊಸ ಒಂದು ನಾಡನ್ನು ಕಟ್ಬೋದು. ಈಗ ನೋಡಿ, ನಾವು ಇಷ್ಟು ಕೂತು ಮಾತಾಡ್ತಾ ಇದ್ದೀವಂದರೆ ಎಷ್ಟೋ ವರ್ಷದ ಸಾಧನೆ ಇದೆ ಇದು. ಹೌದು, ಖಂಡಿತ. ಎಷ್ಟೋ ವರ್ಷದ. ನೀನು ಹೆಣ್ಣು ಮಕ್ಕಳು ಮುಖ ತೋರಿಸ್ಬಾರ್ದು, ಹೊಸಲು ದಾಟಬಾರ್ದು. ಅಷ್ಟಪುತ್ರ ಸೌಭಾಗ್ಯವತಿ ಭವ ಅಂತ 8 ಮಕ್ಕಳ ತಾಯಿಯಾಗಿ ನೀನು, ಅದು ಏನು ಗಂಡು ಮಕ್ಕಳು. ಹೆಣ್ಣು ಹೆತ್ತರೆ ಮನೆಗೆ ಹೆಗ್ಗಣ ಹತ್ತಿದಂಗೆ, ಗಂಡು ಹೆತ್ತರೆ ಗಜಭೀಮ. ಹೆಣ್ಣು ಹುಟ್ಟಿದ ಮನೆ ಹೆಗ್ಗಣ ಹತ್ತಿದಂಗೆ, ಗಂಡು ನಮಗೆ ಗಜಭೀಮ. ಗಂಡು ಮಗ ಹುಟ್ಟಿದರೆ ಮನೆ ಬಾಗಿಲು ಚಿಲುಕ ಚಿತ್ತಾರ ನಗುತ್ತಾವೆ ಅಂತ ಹೇಳ್ತಾರೆ ಜಾನಪದರು. ಅಂದರೆ ಜಾನಪದವೆಲ್ಲ ಬಹಳ ಒಳ್ಳೆಯದು ಅಂತಲ್ಲ. ಅದಕ್ಕೆ ನಾವೇನು ಹೇಳ್ತೀವಿ, ಅಯ್ಯೋ ನಮ್ಮ ಪೂರ್ವಿಕರು ತುಂಬ ಮರ್ಯಾದೆಯಿಂದ ಬದುಕಿದ್ರು, ತುಂಬ ಒಳ್ಳೆ ರೀತಿಯಲ್ಲಿ ಬದುಕಿದ್ರು ಅಂತ ಹೇಳ್ತೀವಿ. ಆದರೆ ಹೆಣ್ಣನ್ನು ಹೆಗ್ಗಣ ಹತ್ತಿರ ಹೇಗೆ ಮನೆ ಹಾಳಾಗತ್ತೋ ಹಾಗೆ ಹಾಳು ಮಾಡ್ತಾಳೆ ಅನ್ನೋವಂಥ ಭಾವನೆಯನ್ನು ಇಟ್ಕೊಂಡಿದ್ರಿಂದಲೇ ಈ ಸಾವಿರಾರು ವರ್ಷಗಳಾದರೂ ಕೂಡ ನಾವು ಇನ್ನೂ ಇವತ್ತಿಗೂ ಕೂಡ ಹೆಣ್ಣು ಮಗಳನ್ನು ಯಾರ್ದಾರು ಒಬ್ಬರನ್ನ ಪ್ರೀತಿ ಮಾಡಿದರೆ ಮರ್ಯಾದೆ ಹತ್ಯೆ ಅಂತ ಅವಳನ್ನು ಕೊಂದಾಕಕ್ಕೂ ಕೂಡ ತಯಾರಾಗಿದ್ದೀವಿ ತಂದೆ ತಾಯಿಗಳು. ಹೆಣ್ಣು ಮಗಳು ಅಂತ ಪ್ರೀತಿ ಹೋಗೇ ಬಿಡುತ್ತೆ, ಆ ಹೊತ್ತಿನಲ್ಲಿ ಜಾತಿ ಬಂದುಬಿಡುತ್ತೆ. ಆದ್ರಿಂದಲೇ ನಾವು ಈ ಬಂಡಾಯದಲ್ಲಿ ಈ ಜಾತಿ, ಮತ, ಕುಲ, ಗೋತ್ರ, ಧರ್ಮ ಇವೆಲ್ಲವೂ ಕೂಡ ಮಾನವ ಬಳಕೆಗೆ ಸಾಧ್ಯ ಆಗಬೇಕು ಹೊರತು ಮಾನವನ ವಿನಾಶಕ್ಕಲ್ಲ ಅನ್ನುವಂಥದ್ದನ್ನೇ ನಾವು ಹೆಚ್ಚು ಸಾರಿ ಹೇಳಿದ್ದು. ಅಂಥ ಒಂದು ಗ್ರೂಪು ಅನಂತಮೂರ್ತಿ, ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಇವರೆಲ್ಲ ಆ ದಿಕ್ಕಿನಲ್ಲೇ ಆಲೋಚನೆ ಮಾಡಿದವರು. ಮಹಿಳೆಯರಲ್ಲಿ ಅನುಪಮ ನಿರಂಜನ, ಅವರು ತುಂಬ ಒಳ್ಳೆಯ ಸಾಹಿತ್ಯ ಕೊಟ್ಟರು. ಆಮೇಲೆ ತ್ರಿವೇಣಿಯವರು ಆಗ ಭಾಳ ಹಿಂದೆ. ಇವರೆಲ್ಲರೂ ಕೂಡ ಹೊಸ ಒಂದು ಆಲೋಚನೆಗೆ
ಒಂದು ಇದು ಹಾಕ್ತವ್ರು, ಬುನಾದಿ ಹಾಕಿದವರು. ಆ ಬುನಾದಿಯ ಮೇಲೆ ಇವತ್ತಿನ ಪೀಳಿಗೆ ತುಂಬ ಚೆನ್ನಾಗಿ ಆಲೋಚನೆ ಮಾಡ್ತಾಯಿದೆ. ಆದರೆ ಕಡಿಮೆ ಇದೆ ಅವ್ರ ಸಂಖ್ಯೆ. ಯಾಕೆ ಕಡಿಮೆ ಇದೆ ಅಂದರೆ, ಸಾವಿರಾರು ವರ್ಷಗಳಿಂದ ನಾವು ಒಪ್ಕೊಂಡ್ಬಂದಂಥ ಪದ್ಧತಿಯನ್ನು ಬಿಡೋದಕ್ಕೆ ತಯಾರಿಲ್ಲ. ಈಗ ನೋಡಿ ಎಕ್ಸಾಂಪಲ್, ಅದಕ್ಕೆ ನೀವು ಹೊಂದಿಸ್ಕೊಳ್ಳಿ ಅಷ್ಟೇ. ಎಕ್ಸಾಂಪಲ್ ಏನಂದರೆ, ಈ ಕಾಡಿನಲ್ಲಿ ಒಂದು ಅಯ್ಯಪ್ಪ ಸ್ವಾಮಿ ಅಂತ ಒಂದು ಇದು ಮಾಡಿದ್ದಾರೆ. ಅಯ್ಯಪ್ಪ ಸ್ವಾಮಿ ಹತ್ರ ಒಂದು ನಕ್ಷತ್ರ ಕಾಣಿಸುತ್ತೆ ಒಂದು ಸಂದರ್ಭದಲ್ಲಿ ಅಂತ, ಮಕರ ಸಂಕ್ರಾಂತಿ. ಆಗ ನಮ್ಮ ಕೆಲವು ಸಾಹಿತಿ ಅನುಪಮ ನಿರಂಜನ ಅವ್ರ ಕಾಲದಲ್ಲೇ ಒಂದು 5 ಜನಗಳ ಕಮಿಟಿ ಮಾಡ್ತು. ಸರ್ಕಾರಕ್ಕೆ ನಾವು ಕೇಳ್ಕೊಂಡ್ರು. ಆಗ ಅವರು ನೋಡಿ, ಇದು ತಪ್ಪು, ಜನಗಳನ್ನು ಇವ್ರು ಮೋಸ ಮಾಡ್ತಾ ಇದ್ದಾರೆ, ಅಲ್ಲಿ ಯಾವ ನಕ್ಷತ್ರನೂ ಬರಲ್ಲ, ಇವರೇ ಏನೋ ಮಾಡ್ತಾ ಇದ್ದಾರೆ ಕೃತಕವಾಗಿ ಅಂತ. ಹಾಗಾದರೆ ನೀವು 5 ಜನದ ಒಂದು ಕಮಿಟಿ ಮಾಡ್ತೀವಿ, ನೀವು ಏನಿದೆ ಸತ್ಯ ಕಂಡ್ಕೊಂಬಂದು ನಮ್ಗೆ ಕೊಡಿ, ವರದಿ ಕೊಡಿ ಅಂದರು. ವರದಿ ಕೊಟ್ಟರೆ ಅವರು ತಂದರು. ಒಂದು 15 ದಿನ, ಒಂದು ತಿಂಗಳು ಅವಧಿನಲ್ಲಿ ಅದನ್ನು ಆ ಭಕ್ತಾದಿಗಳಿಗೆ ಅವ್ರು ಹೆಚ್ಚೆಚ್ಚು ಕಾಣಿಕೆ ಕೊಟ್ಟು ಅಲ್ಲಿ ಬರಬೇಕು. ಆ ಕಾರಣಕ್ಕಾಗಿ ಅಲ್ಲಿ ಒಂದು ಲೈಟನ್ನು ಅಲ್ಲಿ ಸ್ವಿಚ್ ಹಾಕಿರಿ, ಅಲ್ಲಿ ನಡುವೆ ಸರಿಯಾಗಿ ಕಾಣಿಸೋಂಗೆ, ನಕ್ಷತ್ರ ಮಿನುಗೋ ರೀತಿ ಕಾಣಿಸೋಂಗೆ ಮಾಡಿರ್ತಾರೆ. ಆ ಟೈಮಿಗೆ ಸರಿಯಾಗಿ ಅಲ್ಲಿ ಎಳಿತಾರೆ, ಅಲ್ಲೆಲ್ಲೋ ಕಾಣಿಸಿದ ಕಡೆ. ಆ ಥರದಲ್ಲಿ ಮಾಡೋದನ್ನು ಇವ್ರು ಒಪ್ಕೊಂಡ್ರು. ಅವರು ಯಾರು ದೇವಸ್ಥಾನದವ್ರು. ಇವ್ರು ಹೋಗಿ ಕೇಳಿದಾಗ ಸಮಿತಿಯವರು ಎಲ್ಲ ಯಾವಾಗ ತನಿಖೆ ಮಾಡಿದ್ರು, ತನಿಖೆಯಲ್ಲಿ ಅವ್ರು ಸತ್ಯ ಹೇಳಲೇಬೇಕಾಯ್ತು. ಹೌದು, ನಾವು ಆ ಥರ ಮಾಡ್ತಾ ಇದ್ದೀವಿ, ಯಾಕೆಂದರೆ ಭಕ್ತಾದಿಗಳ ಮನಸ್ಸು ಗೆಲ್ಲೋದಕ್ಕೆ ನಾವು ಮಾಡ್ತೀವಿ, ನಮ್ಮ ದೇವಸ್ಥಾನಗಳು ಉಳಿಬೇಕು ಅನ್ನೋದು. ಅದನ್ನು ಸರ್ಕಾರಕ್ಕೆ ಒಪ್ಪಿಸಿದ ಮೇಲೆ ಸರ್ಕಾರ ಅದನ್ನು ಬಹಿರಂಗಪಡಿಸ್ತು, ಜನಗಳಿಗೆ ಗೊತ್ತಾಯಿತು. ಆದರೂ ಕೂಡ ಇವತ್ತಿಗೂ ಕೂಡ ಗೊತ್ತಾದರೂ ಕೂಡ ಜನಗಳು ಮತ್ತೆ ಅವು ಮುಗಿ ಬೀಳ್ತಾರೆ, ನಕ್ಷತ್ರ ಬಂತು ಅಂತ ಕೈ ಮುಗಿತಾರೆ, ಮತ್ತೆ ಅಲ್ಲಿ ಕಾಣಿಕೆ ಹಾಕ್ತಾರೆ. ಅಂದರೆ ಅವ್ರಿಗೆ ಗೊತ್ತಿದೆ ಸುಳ್ಳು ಅಂತ. ಇದು ಯಾಕೆ, ಅದನ್ನು ತಪ್ಪೇನು ಅಂತ ಕೆಲವ್ರು ಕೇಳ್ತಾರೆ. ಏನು ತಪ್ಪು? ನಂಬಿಕೆ ಇದ್ರೆ ಏನು ತಪ್ಪು ಅಂತ. ಏನು ತಪ್ಪು ಅಂದರೆ, ಸಂಕೇತಗಳನ್ನು ಸತ್ಯ ಅಂತ ನಾವು ಭಾವಿಸ್ಬಾರ್ದು. ಆದರೆ ಒಂದು ಸತ್ಯ ತಿಳಿದಿರ್ಬೇಕು ನಾವು, ಅದು ದೇಶ ಅಲ್ಲ. ದೇಶ ಅಂದರೆ ಜನ, ಜಾನುವಾರು, ಪ್ರಾಣಿ, ಪಕ್ಷಿ, ಗುಡ್ಡ, ನದಿ, ಬೆಟ್ಟ, ಕಾಡು, ಇವೆಲ್ಲವೂ ಕೂಡ ಪ್ರಕೃತಿ ಏನೇನು ಕೊಟ್ಟಿದೆ ಅವೆಲ್ಲವೂ ಕೂಡ ನಮ್ಮದು. ಅದು ನಮ್ಮ ಸ್ವತ್ತದು, ನಮ್ಮ ಸಂಪತ್ತು. ಅಂಥ ಒಂದು ಅತ್ಯಂತ ಅದ್ಭುತವಾದ ಸಂಪತ್ತನ್ನು ನಾವು ಈ ಮೋಸ ಮಾಡುವಂಥ ಜನಗಳದನ್ನು ಕೈಗೆ ತಗೊಂಡು ಜನಗಳಿಗೆ ಒಂದು ರೀತಿ ಮಂಕು ಬೂದಿ ಎರಚಿ ಅವರಿಂದ ಹಣ ವಸೂಲು ಮಾಡೋದಿದೆಯಲ್ಲ, ಅದನ್ನು ಖಂಡಿಸುವಂಥದ್ದೇ ನಮ್ಮ ಸಾಹಿತ್ಯದ ಗುರಿ ಮತ್ತು ನಮ್ಮ ಬದುಕಿನ ಗುರಿನೂ ಆಗಿದೆ. ಹಾಗಾಗಿ ನನ್ನ ಈ ಒಂದು ವಯಸ್ಸಿನ ಒಳಗಾಗಿ ನಾನು ಮಂತ್ರಿ ಆಗಿದ್ದು, ಆಮೇಲೆ ಸಮಾಜ ಸೇವಕಿ ಆಗಿದ್ದು, MLC ಆಗಿದ್ದು, ಪತ್ರಕರ್ತೆ ಆಗಿದ್ದು, ಸಾಹಿತ್ಯವನ್ನು ಬರೆದಿದ್ದು, ಇವೆಲ್ಲದರ ಹಿಂದೆ ಇದೇ ಭಾವನೆಯಿಂದ ಮಾಡಿದ್ದೀನಿ ನಾನು. ಅದಕ್ಕೇ ನನಗೆ ಮಂತ್ರಿಯಿಂದ ತೆಗೆದಾಗ, 1 ವರ್ಷಕ್ಕೆ ನನಗೆ ಮಂತ್ರಿಯಿಂದ ತೆಗೆದ್ರು, ಇನ್ನೊಬ್ರಿಗೆ ಯಾರಿಗೋ ಕೊಡಬೇಕು. ಅದಕ್ಕೊಂದು ಕಾರಣ ಇದೆ. ರಾಮಕೃಷ್ಣ ಹೆಗಡೆಯವರು ಏನಂದರು, ಮುಖ್ಯಮಂತ್ರಿ ಇದ್ದರು ನೋಡಿ, ಪ್ರತಿಭಾ ಪಾಟೀಲ್ ಅಂತ, ಅವರು ಒಳ್ಳೆ ಡ್ಯಾನ್ಸರು, ಎಲ್ರಿಗೂ 10,000 ಕೊಡ್ತಾ ಇದ್ದೀರಲ್ಲ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ, ನೀವು ಇದು ಮಾಡಿ ಅಂತಂದರು, ಜಾಸ್ತಿ ರೆಕಮೆಂಡ್ ಮಾಡಿ 20,000 ಕೊಡಿ ಅಂತ. ಅದಾಗಲ್ಲ ಸರ್ ಆ ಥರ ಅಂತಂದೆ ನಾನು. ಎಲ್ರಿಗೂ ಒಂದೇ ನಿಯಮ ಇದೆ ಅಂತ ಅವರೇ ನಮ್ಮನ್ನು ಮಾಡಿದ್ದು, ಆದರೆ ನಾವು ಯಾರ ಮಾತು ಕೇಳೋಂಗಿರಲಿಲ್ಲ. ಆಗ ಏನಾಯ್ತಂದರೆ, ಎಲ್ಲರೂ ಮಾತಾಡ್ಕೊಂಡಿದ್ದಾರೆ ಮಂತ್ರಿಗಳು, ಇವ್ರು ಏನು ಯಾವ್ರ ಮಾತು ಕೇಳಲ್ಲ, ಮತ್ತು ಹಣಕಾಸಿನ ವಿಷಯದಲ್ಲಿ ಯಾರು ದಲಿತ ಸಂಘದವರು ಅವರು ಇವರು ಬಂದು ಕೇಳಿದಾಗ, ಇಲ್ಲ ರೀ ಆ ಥರ ಕೊಡೋಕ್ಕಾಗಲ್ಲ, ಬೇಕಾದ್ರೆ ನಮ್ಮ ಖರ್ಚಿನೊಳಗಿಂದ ನಾವು ಕೊಡ್ತೀವಿ, ಸರ್ಕಾರದ ಹಣ ಕೊಡ್ರಿ, ಅಧಿಕಾರಿಗಳ ಹತ್ರ ಕೇಳ್ರಿ ಅಂತ ಹೇಳೋರು. ಅಧಿಕಾರಿ ಎಲ್ಲಿಂದ ಕೊಡ್ತಾನೆ? ಅವನು ಲಂಚನೇ ತಗೋಬೇಕಲ್ಲ. ಹಾಗಾಗಿ ನಾವು ಲಂಚ ಕೊಡಬಾರ್ದು, ಲಂಚ ತಗೋಬಾರ್ದು, ಲಂಚ ಮುಕ್ತ ದೇಶ ಮಾಡ್ಬೇಕು ನಾವು. ಆ ಕಾರಣದಿಂದ ನಾವು ಗೌರ್ಮೆಂಟಿನ ಹಣ ಅಂದರೆ ಬಹಳ ಜೋಪಾನವಾಗಿ ಒಂದೊಂದು ಪೈಸೆದು ಲೆಕ್ಕ ಕೊಡಬೇಕು, ಅದರಿಂದ ಕೊಡಲ್ಲ ಅಂತ. ಆ ಥರದಲ್ಲಿ ಇದ್ದದ್ದು ಅವ್ರಿಗೆ ಬಹಳ ಬೇಜಾರಾಯಿತು. ಸೊ ಈ ಒಂದು ಕಾರಣಕ್ಕೆ ನಿಮ್ಮನ್ನ ತೆಗೆದ್ರ? ಹೌದೌದು.
ಆಮೇಲೆ ಸರ್ ಇವ್ರು ಮಾತಾಡ್ಕೊಂಡ್ರಂತೆ ಅವರು ನನಗೆ ಆಮೇಲೆ ಹೇಳಿದರು, ನೀವು ಅವ್ರನ್ನ ಇಟ್ಕೊಂಡ್ರೆ ಪ್ರಯೋಜನ ಆಗಲ್ಲ, ಇದು ಸರ್ಕಾರದಲ್ಲಿ ಎಲ್ಲ ತಗೋಬೇಕು, ಕೊಡಬೇಕು, ಲಂಚ್ ನಮಗೆ ಪಾರ್ಟಿ ಫಂಡ್ ಅಂತ ಬರಬೇಕು, ಇವ್ರು ಎಲ್ಲದಕ್ಕೂ ಇವ್ರ ಇಲಾಖೆಯಿಂದ ಒಂದು ಪೈಸಾ ಹೊರಗಡೆ ಬರೋಲ್ಲ, ಮತ್ತು ಎಲ್ಲ ನೀಟಾಗಿ ಆಗಬೇಕು ಅಂತಾರೆ, ಪ್ರಾಮಾಣಿಕವಾಗಿರ್ಬೇಕಂತಾರೆ, ಸರ್ಕಾರದ ಮಾನ ಕಳೀತಿದ್ದಾರೆ ಇವರು. ಒಂದು ಸಾರಿ ಪತ್ರಿಕಾ ಹೇಳಿಕೆಯಲ್ಲೂ ಹೇಳಿಬಿಟ್ಟೆ ನಾನು, ಇಲ್ಲಿ ಲಂಚ ಭ್ರಷ್ಟಾಚಾರ ನಡೀತಾ ಇದೆ ಅಂತ. ಇದೇನು ಸರ್ ಇದು, ಇವರು ಗೌರ್ಮೆಂಟ್ ಇದು ರಕ್ಷಣೆ ಮಾಡ್ತಾರೆ ಏನು ಹಾಳು ಮಾಡ್ತಾರೆ ಇವರು, ಅದಕ್ಕೆ ಇವರಿಗೆ ನಾವು ಎಂಥದ್ದು ಬಾಲ್ ಭವನ್ ಚೇರ್ಮನ್ ಅಂತ ಕೊಟ್ಬಿಡೋಣ ಅಂತ ಬಾಲ್ ಭವನ ಚೇರ್ಮನ್ ಮಾಡಿದರು. ರಾಜ್ಯ ಮಟ್ಟದ ಸಚಿವರ ಸ್ಥಾನಮಾನಗಳೊಂದಿಗೆ ನಿಮಗೆ ಕೊಡ್ತಾ ಇದ್ದೀವಿ ಅಂತಂದರು. ಅಂದರೆ ನಾನು ಮಂತ್ರಿ ಇದ್ದಾಗೇನೆ, ಆದರೆ ಮಂತ್ರಿ ಅಲ್ಲ, ಬಾಲ್ ಭವನ್ ನೋಡ್ಕೋಬೇಕು, ಆ ಥರ ಮಾಡಿದರು. ನನಗೇನು ಅನ್ನಿಸ್ಲಿಲ್ಲ ಆಗ, ಯಾಕೆ ಅಂದರೆ ನಂದು ಅವ್ರಿಗೆ ಹಿಡಿಸಲ್ಲ ಅಂತ ನಂಗೆ ಗೊತ್ತು, ಹಿಡಿಸ್ಲೇಬೇಕಂತಿಲ್ಲ, ಅವ್ರ ಮಾತಿಗೂ ಬೆಲೆ ಕೊಡೋಣ, ಆದರೆ ನಂದೇ ಆದಂಥ ಮಾತನ್ನು ನಾನು ಬಿಡೋಣ, ನಂದು ಕರೆಕ್ಟ್ ಇದೆ ಅಂತ, ನಾನು ಹೋಗ್ತಿರೋ ದಾರಿ ಸರಿಯಾಗಿದೆ, ಆದ್ದರಿಂದ ನನಗೆ ಇದೇನು ಲೆಕ್ಕಕ್ಕಿಲ್ಲ. ನನಗೆ ನೀವು ಅವ್ರು ಮಾಡಿರೋ ಡೆಸಿಷನ್ ಒಪ್ಕೊಂಡೆ, ಅವರು ಒಪ್ಕೊಂಡೆ, ನಾನು ಒಪ್ಕೊಂಡು ಬಾಲ್ ಭವನ್ ಚೇರ್ಮನ್ ಆಗಿ ಎಲ್ಲಿ ಕೆಲಸ ಮಾಡಿದೆ. ಆಮೇಲೆ ನಾನು ಫಸ್ಟ್ MLC ಆದ ಕೂಡಲೇ ಅಪ್ಪರ್ ಕೃಷ್ಣ ಪ್ರಾಜೆಕ್ಟಿಗೋಸ್ಕರ ನನಗೆ ಅಲ್ಲಿ ಜನ ವೋಟ್ ಕೊಡ್ತೀವಿ ಸರ್, ಇವ್ರಿಗೆ ಟಿಕೆಟ್ ಕೊಡಿ ಅಂದಿದ್ರು. ಹಾಗಾಗಿ ದೇವದುರ್ಗ ಅಂತ. ಆಗ ಇವರು ರಾಮಕೃಷ್ಣ ಹೆಗಡೆ ಬಂದರು, ಅಲ್ಲಿ ರೋಡಲ್ ಬಂಡ ಕ್ಯಾಂಪ್ ಅಂತ, ಕ್ಯಾಂಪಲ್ಲಿ ಅಪ್ಪರ್ ಕೃಷ್ಣ ಶುರು ಮಾಡಬೇಕು. ಆಗ ದೇವೇಗೌಡರು, ರಾಮಕೃಷ್ಣ ಹೆಗಡೆ, ಜೆ.ಎಚ್. ಪಟೇಲ್, ನಜೀರ್ ಸಾಬ್ ಇವರೆಲ್ಲ ಅತಿರಥ ಮಹಾರಥರು ಬಂದು ನೋಡಿ, ಯಾರ್ಯಾರು MLA MLCಗಳಿದ್ದೀರಾ, ಬಾಂಡ್ ತಗೋಬೇಕು ನೀವೆಲ್ಲ, ಇದು 100 ಕೋಟಿ ಏನಕ್ಕೂ ಸಾಲಲ್ಲ ಗೌರ್ಮೆಂಟಿಂದ ಹಣ, ಆದ್ದರಿಂದ ನೀವೆಲ್ಲ MLA MLCಗಳು ನೀವು ಬಾಂಡ್ ತಗೊಳ್ಳಿ, ಇವತ್ತು 10 ಲಕ್ಷ ಅಲ್ಲ 10,000 5,000 ಅಂತ. ಆಗೆಲ್ಲ ಅದು ಭಾಳ ದೊಡ್ಡ ಇದು ನಮಗೆ. ನನ್ನ ಹತ್ರ ಇರಲಿಲ್ಲ, 5,000 ಅಲ್ಲ 1,000ನೂ ಇರಲಿಲ್ಲ. ಅದಕ್ಕೆ ನಾನೇನು ಮಾಡಿದೆ, ನಮ್ಮ ಮನೆಯವ್ರ ಮದುವೆನಲ್ಲಿ ಒಂದು ಬಳೆ ಮಾಡಿಸಿದ್ರು ಬಂಗಾರದ್ದು, ಚೆನ್ನಾಗಿತ್ತು. ಆ ಅಪ್ಪ ಒಂದು ಸರ ಮಾಡಿಸ್ಕೊಟ್ಟಿದ್ರು, ಚೈನ್ ಬಂಗಾರ. ಅವೆರಡನ್ನು ತೆಗೆದು ನಾನು, ಸರ್ ಇದು ನನ್ನ ಅಪ್ಪರ್ ಕೃಷ್ಣ ಪ್ರಾಜೆಕ್ಟಿಗೆ ಬಾಂಡಿಗೆ ಬಳಸ್ಕೊಳ್ಳಿ, ನನ್ನ ಹತ್ರ ದುಡ್ಡಿಲ್ಲ, ಈ ಚಿನ್ನ ತಗೊಳ್ಳಿ. ನೋಡ್ರಪ್ಪ ಮೇಡಮ್ ಅವರು ಇದನ್ನು ಚಿನ್ನ ಕೊಟ್ಟಿದ್ದಾರೆ, ಇದು ಎಷ್ಟಾಗತ್ತೆ ಅನ್ನೋದು ಲೆಕ್ಕ ಹಾಕಿ ನಾವು ಅದನ್ನು ಕೃಷ್ಣಕ್ಕೆ ಇದು ಮಾಡ್ಕೋತೀವಿ, ಬಾಂಡ್ ಅಂತ ಬರ್ಕೊಳ್ತೀವಿ ಅಂದರು. ಅದು ಎಷ್ಟು ಬರ್ಕೊಂಡ್ರೋ ಏನು ಮಾಡಿರೋ, ಸಾಕಷ್ಟು ಚಿನ್ನ ಅದಕ್ಕೆ ಕೊಟ್ಟೆ. ಮನೆಗೆ ಹೋದಾಗ ನಮ್ಮ ಮನೆಯವ್ರು ಏನು ಹೇಳಲಿಲ್ಲ. ನಾನು ಹೇಳಿದೆ, ನೋಡ್ರಿ ಅವರೆಲ್ಲ ಬಾಂಡ್ ತಗೋಬೇಕಂದ್ರು, MLAಗಳೆಲ್ಲ ದುಡ್ಡು ಕೊಟ್ಟು ತಗೊಂಡ್ರು, ನನ್ನ ಹತ್ರ ದುಡ್ಡು ಇರಲಿಲ್ಲ, ಅದಕ್ಕೆ ನಾನು ಚೈನು ಸರ ಕೊಟ್ಟೆ ಅಂದರು. ಸರಿ, ಒಳ್ಳೇದಾಯ್ತು ಬಿಡು, ಯಾಕೆಂದರೆ ನಾವು ಅಪ್ಪರ್ ಕೃಷ್ಣದಲ್ಲೇ ಇದ್ದೀವಿ, ಮತ್ತು ಇಲ್ಲಿ MLAನೂ ಆಗಿದೆಯಾ, ಅಲ್ಲ MLCನೂ ಮಾಡಿದ್ದಾರೆ, ಹೋದರೆ ಹೋಗಲಿ, ಒಳ್ಳೇದೇ ಆಯ್ತಲ್ಲ, ನದಿ ನೀರು ಬರಲಿ ಅಂತ ತಾನೇ ನಿನಗೆ ಇದು ಮಾಡಿರೋದು ಜನ, ಅದೋ ಥರ ಹೇಳಿ. ಆಗ್ಲೇ ನಿಮ್ಮ ಬಾಲ್ಯದ ಬಗ್ಗೆ ಹೇಳುವಾಗ ಹೇಳಿದ್ರಿ, ಒಂದು ಘಟನೆ ಆಗತ್ತೆ. ಸೊ ಕೆಲವರು ಭಿಕ್ಷೆ ಕೇಳೋದಕ್ಕೆ ಬಂದಾಗ ಅಂತ ಹೇಳಿದ್ರಿ. ಸೊ ಆ ಒಂದು ಸಮಯದಲ್ಲಿ ನಿಮ್ಮ ತಾಯಿಯವರು ಸೆರಗು ಹಾಕೊಂಡು ಅವರಿಗೆ ಮರದಲ್ಲೇ ಭಿಕ್ಷೆ ಕೊಡಬೇಕು ಅಂತ ಒಂದು ಪದ್ಧತಿ ಇರುತ್ತೆ ಅನ್ನೋ ಥರ ಎಲ್ಲ ಹೇಳಿದ್ರಿ. ಸೊ ಅದು ಆಗಿನ ಕಾಲದ ಮಟ್ಟಕ್ಕೆ ಮಾತ್ರ ಅದು ಸೀಮಿತನಾ, ಅಥವಾ ಈಗಿನ ಕಾಲದಲ್ಲಿ ಅದನ್ನು ಪಾಲಿಸ್ತಿದಾರಾ ಇಲ್ವಾ, ಅಥವಾ ಹೇಗೆ, ನಿಮ್ಮ ಒಂದು ಅಭಿಪ್ರಾಯ ಏನು ಇದ್ರ ಬಗ್ಗೆ? ನೋಡಿ, ತಲೆ ಮೇಲೆ ಸೆರಗು ಹೊತ್ಕೊಳ್ಳೋದು ಗೌರವದ ಸಂಕೇತ. ಅವ್ರಿಗೆ ಗೌರವ ತೋರಿಸ್ಬೇಕಂದ್ರೆ ಇವರು ಅಳಿಯ ಬಂದರೆ ತಕ್ಷಣ ಅತ್ತೆ ಆದವರು ತಲೆಗೆ ಸೆರಗು ಹೊತ್ಕೊಳ್ಳೋದು, ಮಾವ ಬಂದಾಗ ಸೊಸೆ ಆದವಳು, ಆ ಥರದಲ್ಲಿ ಇದು ಗುಂಗಟ್ ಅಂತ, ನಾನು ಅದ್ರ ಬಗ್ಗೆ ಒಂದು ಬರಿತಾ ಇದ್ದೀನಿ ರಿಸರ್ಚ್ ಮಾಡಿ, ಯಾವ್ಯಾವ ಜನಾಂಗಗಳು ಯಾರು ಹೀಗೆ ತಲೆಗೆ ಸೆರಗು ಹೊದಿಯೋದು ಅಂದರೆ ಒಂದು ಗೌರವ ತೋರಿಸೋದು ಅನ್ನೋ ದೃಷ್ಟಿಯಿಂದ ಮಾಡ್ತಾಯಿದ್ರು. ಇವತ್ತಿಗೂ ಕೂಡ ನೋಡಿ, ಹಿಂದಿನವ್ರು ಇಂದಿರಾ ಗಾಂಧಿ ಅವರೆಲ್ಲ ಎಷ್ಟೋ ಸಾರಿ ಈ ರಾಜಕಾರಣಿಗಳು ತಲೆ ಮೇಲಿನ ಸೆರಗು ಹೊದ್ದೇ ಅವರು ರಾಜಕೀಯ ಮಾಡಿದ್ದಾರೆ. ಯಾಕೆ ಅಂದರೆ ಅದೊಂದು ಪದ್ಧತಿ ಇತ್ತು. ಆ ಪದ್ಧತಿಗೆ ಹೋಗಬೇಕು ಅಂತ ನಾವು ಹೇಳಲ್ಲ, ಆ ಮಾನಸಿಕ ಗುಲಾಮಗಿರಿ ಹೋಗ್ಬೇಕು. ಹೇಗೆ ಅಂದರೆ, ಈಗ ದ್ರೌಪದಿ ಮುರ್ಮು ರಾಷ್ಟ್ರಪತಿ, ದೊಡ್ಡ ಹುದ್ದೆ ಅಲ್ವಾ, ಅಂಥ ಒಬ್ಬ ರಾಷ್ಟ್ರಪತಿನ ನೀವು ಟ್ರೈಬಲ್ ಇದ್ದೀರಾ, ನೀವು ವಿಡೋ ಇದ್ದೀರಾ ಅನ್ನೋದಕ್ಕೆ ಅವರನ್ನು ಪಾರ್ಲಿಮೆಂಟ್ ಉದ್ಘಾಟನೆ ಮಾಡಿದಾಗ, ಹೊಸ ಪಾರ್ಲಿಮೆಂಟು ಕರೆಯಲ್ಲ ಮೋದಿ. ಇದನ್ನು ನಾವು ಖಂಡಿಸ್ತೀವಿ. ಯಾರು ಪ್ರಧಾನಿ ಇರ್ತಾರೋ ಅವರು ರಾಷ್ಟ್ರಪತಿಯವ್ರನ್ನ ಕರಿಬೇಕು. ಅವರು ರಾಷ್ಟ್ರಪತಿ ಅಷ್ಟೇ ಇರಲಿ, ಇವರು ಪ್ರಧಾನಮಂತ್ರಿ. ಹಾಗಿದ್ದಾಗ ನೀವು ಮನುಷ್ಯರು ಅಂತ ಆಗ್ಲಿಕ್ಕ ಇಲ್ಲ. ಈಗ ನೀವು ಆ್ಯಂಕರ್, ನಿಮ್ಮ ಹೆಸರೇನಿದೆಯೋ ಗೊತ್ತಿಲ್ಲ, ನಾನಿಲ್ಲಿ ಉತ್ತರ ಕೊಡ್ತಾ ಇದ್ದೀನಿ ನಿಮಗೆ, ನೀವು ಕೇಳಿದ್ದಕ್ಕೆ. ನಾನೊಬ್ಬ
ಈ ಸದ್ಯಕ್ಕೆ ನಾವಿಬ್ರು ಕೂಡ ಬೇರೆ ಇದ್ದೀವಿ. ನಾವು ನಮ್ಮ ಮನೆಗಳ ವಿಷಯ ಇದು ಬರಬಾರ್ದಿರ್ಲಿ ಅಲ್ವಾ? ಆ ರೀತಿಯಾಗಿ ನಡ್ಕೊಂಡ್ರೆ ಆ ಪದ್ಧತಿಗಳಿರ್ಲಿ. ಇಲ್ಲ ನೀನು ಕೀಳಿದೀಯಾ, ನೀನು ಸರಿ ಇಲ್ಲ ಅನ್ನೋದನ್ನೇ ಬೆರಳು ಮಾಡಿ ತೋರಿಸೋವಂಥದ್ದಿದ್ರೆ ಧಿಕ್ಕಾರ, ಬೇಕಾಗಿಲ್ಲ ನಮಗದು ಅಂತ ಅಷ್ಟೇ. ಈಗ ನಿಮಗೆ ಇಷ್ಟು ಗೌರವ ಕೊಡ್ತಾರೆ ಇಲ್ಲಿ, ಹೌದು, ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆಗುವಂಥ ಜಾಗದಲ್ಲಿ ನಾವು ಒಂದು ಕ್ಷಣನೂ ಇರಬಾರ್ದು. ಆ ಒಂದು ಲೆಕ್ಕಾಚಾರದಲ್ಲಿ ನಾವು ಇವತ್ತು ಕೆಲವನ್ನ ಬೇಡ ಅಂತೀವಿ. ನೋಡಿ, ಯಾವತ್ತಿನ ದಿವಸ ಅವರು ತಲೆಗೆ ಸೆರಗೊದ್ದು ಅವರು ಕೊಡ್ತಾರೆ ಅಂದರೆ ತಾವು ಬೆಳೆದಿದ್ದನ್ನು ಅವ್ರು ಹೆಮ್ಮೆಯಿಂದ ಕೊಟ್ಟಿರ್ತಾರೆ. ಇವರು ತಾವೇನು ಬೆಳಿಲಾರ್ದೆ ಇನ್ನೊಬ್ಬರ ಜೋಬಲ್ಲಿ ಕೈ ಹಾಕೊಂಡಿರ್ತಾರೆ. ಅದನ್ನು ಗಮನಿಸುವಂಥ ಶಕ್ತಿ ಬರ್ಬೇಕು ಜನಗಳಲ್ಲಿ. ಯಾರೂ ಕೂಡ ಶ್ರಮ ಪಡೆದೇ ಊಟ ಮಾಡಬಾರ್ದು. ಅದಕ್ಕೆ ಬಸವಣ್ಣ ಹೇಳ್ತಾರೆ ಕಾಯಕ. ಕಾಯಕ ಮಾಡಿ, ಈಗ ನೀವು ಕಾಯಕ ಮಾಡ್ತಾ ಇದ್ದೀರಾ, ನೀವು ಶ್ರಮ ಪಡ್ತಾ ಇದ್ದೀರಾ, ನಿಮಗೆ ಅದಕ್ಕೆ ಸಂಭಾವನೆ ಇದೆ. ಹಾಗೆ ನನ್ನ ಒಂದು ಕಾಯಕ ಬೆಲೆಗೆ ನನ್ನ ಬೆವರಿಗೂ ಒಂದು ಬೆಲೆ ಇದೆ. ಹಾಗೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಕಾಯಕ ಮಾಡಿ ಉಣ್ಣುವಂಥ ಒಂದು ಸಂಸ್ಕೃತಿ ಇದ್ದಾಗ ನೀನು ಕೀಳು ನಾನು ಮೇಲು ಅನ್ನುವಂಥದ್ದು ಬರಬಾರ್ದು. ಇದು ನಮ್ಮ 21ನೇ ಶತಮಾನದಲ್ಲಿ ನಮ್ಮ ಸಂವಿಧಾನ ಹೇಳೋದು. ಈ ಸಂವಿಧಾನದಲ್ಲಿ ಭಾತೃತ್ವ, ಸೋದರತ್ವ ಮತ್ತು ಎಲ್ರಿಗೂ ಸಮಾನತೆ, ಮುಖ್ಯ ಸಮಾನತೆ. ಹೆಣ್ಮಕ್ಳೆಲ್ಲ ಹೊರಗಡೆ ಹೋಗ್ಬಿಟ್ರೆ ಯಾರು ಮಾಡೋರು ಅನ್ನೋ ಪ್ರಶ್ನೆ ಅಲ್ಲ. ಎಲ್ಲರೂ ಹೊರಗೆ ಹೋಗಲ್ಲ. ಹೋಗುವಂಥವರಿಗೆ ನೀವು ಪ್ರೋತ್ಸಾಹ ಕೊಡಬೇಕು. ಆವತ್ತಿನ ದಿವಸ ನನಗೆ ತಂದೆ ತಾಯಿ ಮತ್ತು ನನ್ನ ಪತಿ, ನನ್ನ ಮಕ್ಕಳು ಇವತ್ತಿಗೂ ಎಲ್ಲರೂ ನನಗೆ ಪ್ರೋತ್ಸಾಹ ಕೊಡೋದ್ರಿಂದ ನಾನು ಇವತ್ತು ಇಲ್ಲಿ ಕೂತು ನಾನು ಮಾತಾಡ್ತಾ ಇದ್ದೀನಿ. ಅಲ್ಲದೆ ಇದ್ರೆ ನಿಮಗೆ ಹೆಣ್ಮಕ್ಳು ಏನು ಡಾಕ್ಟ್ರೇ ಇರಲ್ಲ. ಡಾಕ್ಟ್ರು ಓದ್ಬೇಕಾದ್ರೆ ಅವರು ಹೊರಗಡೆ ಬರಲೇಬೇಕಲ್ಲ. ಟೀಚರ್ ನಿಮಗೆ ಮಹಿಳಾ ಟೀಚರ್ ಬೇಕಪ್ಪ, ಗಂಡಸರು ನಂಬೋ ಹಾಗಿಲ್ಲ. ಎಷ್ಟೋ ಸಾರಿ ಅಲ್ಲಿ ಲೇಡಿ ಟೀಚರ್ ಬೇಕು. ಆ ಟೀಚರಿಗೆ ನೀವು ಪ್ರೋತ್ಸಾಹ ಕೊಟ್ಟರಲ್ಲ ಟೀಚರ್ ಬರೋದು. ಹೌದು. ಆದ್ದರಿಂದ ಇವತ್ತು ಆ್ಯಂಕರಿಂಗ್ ನೀವು ಒಬ್ಬ ಪುರುಷ ಮಾಡೋ ಬದಲು ನೀವು ಮಹಿಳೆ ಕೂತು ನನಗೆ ತಗೊಳ್ತಾ ಇದ್ದೀರಾ ನನ್ನ ಇಂಟರ್ವ್ಯೂ. ಆ ಇಂಟರ್ವ್ಯೂ ಮಾಡಬೇಕಾದ್ರೆ ನಿಮಗೆ ಪ್ರೋತ್ಸಾಹನೇ ಕೊಡ್ದಿದ್ರೆ ನೀವು ಹೇಗೆ ಅದಕ್ಕೋಸ್ಕರ ಮಹಿಳೆಯರಿಗೆ ಕೊಡಿ ಸ್ಥಾನಮಾನ. ನೀವಾಗಿ ಏನು ಇದು ಮಾಡೋದು ಬೇಡ. ಅವರಲ್ಲಿ ಓನ್ ಶಕ್ತಿ ಇರುತ್ತೆ. ಆ ಶಕ್ತಿಯನ್ನು ಹೊರಗೆ ತೆಗೆದ್ರೆ ಸಾಕು. ಆ ಶಕ್ತಿ ಏನಿದೆ ಅಂತ ತೋರಿಸ್ಕೊಟ್ರೆ ಸಾಕು. ಈಗ ನಿಮಗೆ ನೋಡಿ, ಎಲ್ಲೆಲ್ಲಿ ಎಡವುತ್ತೀರಾ ಅಲ್ಲಿ ನಿಮಗೆ ಈ ಥರ ಮಾಡಿ, ಆ ಥರ ಮಾಡಿ. ಹೌದು, ಅದು ಎಕ್ಸ್ಪೀರಿಯನ್ಸ್ ನಿಮಗೆ. ಹೌದು. ಆ ಎಕ್ಸ್ಪೀರಿಯನ್ಸ್ ಮೇಲೆ ನೀವು ಇನ್ನೂ 5 ವರ್ಷಕ್ಕೆ ನೀವು ಹೇಳ್ತೀರಿ ಇನ್ನೊಬ್ಬರಿಗೆ ಹೀಗೆ ಮಾಡುವಂತ. ಎಕ್ಸ್ಪೀರಿಯನ್ಸ್ ಅನ್ನೋದು ಗುರು. ಅದಕ್ಕೆ ನಾನು ಹೇಳ್ತೀನಿ, ನಾನು ವಿಶ್ವವಿದ್ಯಾಲಯಗಳು ನನ್ನ ಪಠ್ಯವನ್ನು ಓದ್ತಾ ಇದ್ದಾರೆ. ನಾನು ಕಾಲೇಜ್ ಮೆಟ್ಲೆ ಏರಿಲ್ಲ, ನಾನು ಹೈಸ್ಕೂಲ್ ಮೆಟ್ಲೆ ಏರಿಲ್ಲ. ಓಕೆ. ಆದರೆ ನನ್ನ ಗತಿ ಕಾದಂಬರಿ, ನನ್ನ ನೆಲೆಬೆಲೆ ಕಾದಂಬರಿ, ಈ ಪ್ರತಿ ವಾರ ಒಬ್ಬರು ಬರೀತಾರೆ, ಮೇಡಮ್ ನಿಮ್ಮ ಕಥೆಯನ್ನು ತಗೊಳ್ತಾ ಇದ್ದೀವಿ, ಒಂದು ಸಿಗ್ನೇಚರ್ ಮಾಡಿ ಒಪ್ಪಿಗೆ ಕೊಡಿ, ಮತ್ತು ನಿಮ್ಮ ಸಂಭಾವನೆ ತಗೊಳ್ಳಿ ಅಂತ. ಎಷ್ಟೋ ಒಂದು ಗೌರವಧನ ಅಂತ ಕೊಡ್ತಾರೆ. ಆ ರೀತಿಯಾಗಿ ಯಾವ್ಯಾವ ಲೆವೆಲ್ನಲ್ಲಿ ತಗೊಳ್ತಿದ್ದಾರೆ ಅನ್ನೋ ನನಗೆ ಗೊತ್ತಿಲ್ಲ. ಕರ್ನಾಟಕದಲ್ಲಿ ಎಷ್ಟೋ ಕಡೆ ಹೈಸ್ಕೂಲ್ ಮಟ್ಟದಿಂದ, ಯೂನಿವರ್ಸಿಟಿ ಮಟ್ಟದಿಂದ, BEdಗೆ, MAಗೆ ಎಲ್ಲ ತಗೊಳ್ತಾರೆ. ಅಂದರೆ ಯಾಕೆ ಅಂದರೆ ಅಲ್ಲಿ ಜೀವನಾನುಭವ ಇದೆ. ಹೌದು. ಅದಕ್ಕೇ ನಾವು ಟ್ರೈಬಲ್ ಆಗಿ ಹುಟ್ಟಿದ್ದಕ್ಕೆ ನಮಗೆ ಕೊನೆ ಪಕ್ಷ ನಮಗೆ ಇಂಥ ಒಂದು ಸೌಲಭ್ಯ ಸಿಕ್ಕಿದೆ. ಅಲ್ಲದೆ ಇದ್ರೆ ಆಗ್ತಿರ್ಲಿಲ್ಲ. ಆ ಜೀವನನೇ ಗೊತ್ತಿಲ್ಲ ಅಂದರೆ ನೀವೇನು ಬರೀತೀರಾ? ಹೌದು. ನಿಮ್ಮ ಶಿಕ್ಷಣ ಒಂದು ಪೀರಿಯಡ್ ಇತ್ತಲ್ವಾ, ನಿಮ್ಮ ಈಗ ಹೈಸ್ಕೂಲ್ ಹತ್ತಿಲ್ಲ ಅಂತ ಹೇಳಿದ್ರಿ, ಬಟ್ ನೀವು ಇಷ್ಟು ದೊಡ್ಡ ಮಟ್ಟಿಗೆ ಸಾಹಿತ್ಯಗಳನ್ನ ಬರೀತಿದ್ದೀರಾ. ಸೊ ಹೇಗೆ ನಿಮ್ಮ ಸಾಮಾಜಿಕ ಜ್ಞಾನ ಆ ಕಾಲದಲ್ಲಿ ಹೇಗಿತ್ತು? ಅಥವಾ ಈಗಿರೋ ಕಾಲದಲ್ಲಿ ಎಜುಕೇಷನ್ನೇ ನಮಗೆಲ್ಲಾನು ಹೇಳ್ಕೊಡತ್ತೆ ಅನ್ನೋ ಒಂದು ಸೆಂಟೆನ್ಸ್ ಇದೆ. ಬಟ್ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ನಾವು ಸೊಸೈಟಿ ಜೊತೆ ಬೆರೆತಾಗ ಮಾತ್ರ ನಾವು ಎಜುಕೇಷನ್ಗಿಂತ ಮೀರಿದ್ದನ್ನ ನಾವು ಕಲಿತೀವಿ ಅನ್ನೋದೆಲ್ಲ ಇರುತ್ತೆ. ಸೊ ನಿಮಗೆ ಆ ಒಂದು ಕ್ಷಣದಲ್ಲಿ, ಆ ಒಂದು ಪೀರಿಯಡ್, ನಿಮ್ಮ ಎಜುಕೇಷನ್ ಪೀರಿಯಡ್ ಎಲ್ಲ ಹೇಗಿತ್ತು ಮೇಡಮ್? ಆಗೆಲ್ಲ ನಮಗೆ ನೀತಿ ಪಾಠಗಳು ಇರ್ತಿದ್ವು ಅಷ್ಟೇ. ಆ ನೀತಿ ಪಾಠದಲ್ಲಿ ಪ್ರತಿಯೊಂದು ಕೂಡ ಒಬ್ಬರು ಮೇಲಿರ್ತಾರೆ, ಒಬ್ಬರು ಕೆಳಗಿರ್ತಾರೆ, ಅವ್ರು ಹೇಳ್ದಾಗ ಕೇಳ್ತಾರೆ. ಅದನ್ನು ನಾನು ಈ ಬಂಡಾಯದ ಒಂದು ವಿಚಾರಧಾರೆಯಿಂದ ಗಮನಿಸಿದಾಗ, ಹನುಮಂತ ಈಗ ಎಕ್ಸಾಂಪಲ್, ರಾಮ ನಿಂತಿರ್ತಾನೆ, ಹನುಮಂತ ಅವನ ಕಾಲ ಹತ್ರ ಕೂತಿರ್ತಾನೆ, ಅವನು ಶಕ್ತಿವಂತನೇ. ಹೌದು. ಆದರೆ ಅವನಿಗೆ ಸಮಾನತೆ ಇಲ್ಲ ಅಲ್ಲಿ. ಏನು ತಪ್ಪು ಅಂದರೆ, ಹೌದು ತಪ್ಪು. ರಾಮನು ಒಬ್ಬ ಮನುಷ್ಯನೇ, ಅವನು ಒಬ್ಬ ಮನುಷ್ಯನೇ. ಅವನಿಗೆ ಬಾಲ ಇದೆ, ಅವನು ಕೋತಿ. ಇವನು ಮನುಷ್ಯ ಇದ್ದಾನೆ, ಬಾಲ ಇಲ್ಲ. ಅಷ್ಟೇ ಹೊರತು ಬುದ್ಧಿವಂತಿಗೆಲ್ಲ ಅವನು ಕಡಿಮೆ ಇಲ್ಲ. ಹೌದು. ಅಂದರೆ ಒಂದು ಜಾತಿ, ಒಂದು ಕೋಮಿನ ಜನ ಅವರು ಅಷ್ಟೇ. ಈಗ ಕಾಡುವಾಸಿಗಳು ನಾವೆಲ್ಲ ಅಲೆಮಾರಿಗಳು, ನಾವು ಕಾಡಿನ ಜನ. ಅದಕ್ಕೇ ನಮ್ಮ ಜನಗಳು ಹಾಕ್ಕೊಳ್ಳೋ ಡ್ರೆಸ್ ನೋಡಿದ್ರೆ ನೀವೇನಂತೀರೋ, ಆಯುಧಗಳ ರೀತಿಲಿ ಇರ್ತಾವೋ,
ಯಾಕೆಂದರೆ ಕಾಡಿನಲ್ಲಿ ಓಡಾಡುವಾಗ ಪ್ರಾಣಿಗಳು ಇದು ಹಾಕ್ತಾರೆ ಗಾಜು ಚಮಕ್ ಚಮಕ್, ಅದು ಬಿಸಿಲು ಬಿದ್ದ ಕೂಡಲೇ ಹೆದರ್ಕೊಂಡು ಏನೋ ಬಂತು ಅಂತ ದೂರ ಸರಿತವೆ. ಆಮೇಲೆ ಇವು ತೀರ ಇನ್ನೂ ಹತ್ತಿರ ಬಂದರೆ ಇವ್ರ ಕೈನಲ್ಲಿರೋ ಅದಕ್ಕೆಲ್ಲ ಏನೇನೋ ಹೆಸರಿದೆ, ಹೀಗೆ ಮಾಡಿದರೆ ಸಾಕು ಸೀಳ್ಕೊಂಡ್ಬಿಡುತ್ತೆ ಅವ್ರ ಮುಖ ಪ್ರಾಣಿಗಳದ್ದು. ಅಷ್ಟರ ಮಟ್ಟಿಗೆ ಅವರು ಆಯಾ ಪ್ರಾದೇಶಿಕವಾಗಿ ಅವರು ತಮ್ಮ ಒಡವೆಗಳನ್ನು ಆಯುಧವಾಗಿ ಬಳಸುವಂಥ ರೀತಿಯ ಒಡವೆಗಳನ್ನ ಹಾಕ್ತಿದ್ರು. ಅದು ಅವ್ರಿಗೆ ಮಾತ್ರ ಸಾಧ್ಯ ಆಯಿತು. 8 ದಿನದ ಬಾಣಂತಿ ಒಂದು ಹೊರೆ ಸೌದೆ ತಗೊಂಡೋಗಿ ಮಾರಾಟ ಮಾಡಿ ಜೋಳ ತಂದು ಬೀಸಿ ಅಡುಗೆ ಮಾಡಿ ಹಾಕ್ತಾಳೆ. ಎಲ್ಲಿಂದ ಬಂತು ಶಕ್ತಿ ಅವಳಿಗೆ? ಪರಿಸರ ಕಲಿಸ್ಕೊಡತ್ತೆ, ಆ ವಾತಾವರಣ ಕಲಿಸ್ಕೊಡತ್ತೆ. ಅದೇ ಬೇರೆಯವ್ರಿಗಾಗಲ್ಲ ಅದು. ಈಗ ನಾನು ನಾಜೂಕಾಗ್ಬಿಟ್ಟಿದ್ದೀನಿ. ಮೊದಲು ನಾನು ನಡ್ಕೊಂಡು 10 ಕಿಲೋಮೀಟ್ರ್ ಹೋಗ್ತಿದ್ದೆ 1 ನಿಮಿಷದಲ್ಲಿ. ಹಾಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಆಯಾ ಸಂದರ್ಭದಲ್ಲಿ ನೀವು ಕೇಳಿದ್ರಲ್ಲ, ಆಗ ಎಲ್ಲ ಸರಿ ಅನಿಸಿತ್ತು. ಎಲ್ಲವೂ ಸರಿ ಅನಿಸಿದ ಮೇಲೆ ನಾವು ಹೆಚ್ಚು ಓದಿ ತಿಳ್ಕೊಂಡು ಭಾಷಣಗಳು ಕೇಳಿ ಎಲ್ಲ ಮಾಡಿದ ಮೇಲೆ ನಮಗೆ ಹೊಸ ಆಲೋಚನೆಗಳು ಬರಬೇಕು. ಆ ಹೊಸ ಆಲೋಚನೆನೇ ಬರೆದಿದ್ರೆ ನಾವು ಅದೇ ರೀತಿಲಿದ್ದು ಹಾಗೆ ಹೋಗ್ಬಿಡ್ತೀವಿ. ಈಗ ಅದೇ ಆಗಿರೋದು. ಸ್ವಲ್ಪ ಚಿಂತನೆ ಮಾಡಬೇಕು. ನಾನು ಹೇಳೋದು ಸ್ವಲ್ಪ ಚಿಂತನೆ ಮಾಡಿದರೆ ಇದು ಸರಿ ಹೇಳ್ತಿದ್ದಾರಾ ತಪ್ಪು ಹೇಳ್ತಿದ್ದಾರಾ. ಈಗ ನಾನು ಒಂದು ಕಡೆ ಏನು ಹೇಳಿದೆ ಅಂದರೆ, ಧರೆಗೆ ದೊಡ್ಡವರು ಅಂತ ನಮಗೆ ಒಂದು ಶೀರ್ಷಿಕೆಯಲ್ಲಿ ಕರೆದಿದ್ರು. ಅಲ್ಲಿ ಗೆಸ್ಟ್ಗಳು ನಾವು ಧರೆಗೆ ದೊಡ್ಡವರು ವಾರಕ್ಕೊಬ್ಬರನ್ನ ನಮ್ಮನ್ನು ಧಾರವಾಡ ಮಂದಿರ ಇದೆ, ಸಾಹಿತ್ಯ ಮಂದಿರ, ಅಲ್ಲಿ ಕರೆಸಿದಾಗ ನಾನು ನೋಡಿ, ಈಶ್ವರ ಅನ್ನೋದು ಮತ್ತು ಪಾರ್ವತಿ ಅನ್ನೋದು ಎಲ್ಲ ಮನುಷ್ಯರು. ದೇವರುಗಳಿಗೆ ಆಕಾರ ಇರಲ್ಲ. ದೇವರುಗಳು ನಮ್ಮ ಥರನೇ ಮಕ್ಕಳು ಮಾಡಿ ಅವರು ಇದು ಮಾಡಿ ಅವರು ಕಷ್ಟಪಡೋದಾದರೆ ಅವು ದೇವರಲ್ಲ, ಮನುಷ್ಯರೇ. ನಾವು ಬೇಕಾದ್ರೆ ಒಳ್ಳೆಯವರಪ್ಪ, ಎಷ್ಟು ಒಳ್ಳೆಯವ್ರಿ ಅವರು, ತೇಜಸ್ ಅವರು ದೇವರಂತ ಮನುಷ್ಯ ಅಂತ ಹೇಳ್ತಾರೆ ಅಂತ ಇಟ್ಕೊಳ್ಳಿ. ಆದರೆ ದೇವರಲ್ಲ, ಮನುಷ್ಯರಷ್ಟೇ. ಮನುಷ್ಯ ಒಳ್ಳೆ ಕೆಲಸ ಮಾಡಿದಾಗ ದೇವರು ಥರ ಅಂತ ಹೇಳ್ತಾರೆ. ಆದರೆ ನೀವು ದೇವರು ಇವರೇ ದೇವರು ಅಂತ ನೀವು ಹೇಳಿದಾಗ ಅವ್ರು ದೇವ್ರ ಥರ ಇರ್ಬೇಕು ತಾನೆ? ಆಗಲ್ಲ. ನಾನು ಒಂದು ಮಾತೇನು ಹೇಳಿದೆ, ಶಿವ ಅನ್ನೋದು ಈಶ್ವರ ಅನ್ನೋದು ಅವನು ಇದು ಹಾಕ್ಕೊಂಡಿರ್ತಾನೆ, ಗಜ ಚರ್ಮಾಂಬರಧಾರಿ ಅಂತ ಹೇಳ್ತಾರೆ. ಪ್ರಾಣಿಯ ಒಂದು ಇದು ಹಾಕ್ಕೊಂಡು ಟ್ರೈಬಲ್ ಜನ ಅವರು. ಪರ್ವತ ರಾಜ, ಪಾರ್ವತಿ ಅಂದರೆ ಪರ್ವತ ರಾಜನ ಮಗಳು. ಪರ್ವತ ಅಂದರೆ ಬೆಟ್ಟ, ಬೆಟ್ಟ ಗುಡ್ಡದಲ್ಲಿ ವಾಸ ಮಾಡೋರು ಅವರು ಮದುವೆ ಆದಾಗ ಅವಳಿಗೆ ಬಾಗಿಲಿರಲ್ಲ, ಅಲ್ಲಿ ಅವನು ನಿಲ್ಲಿಸ್ತಾಳೆ ಮಗನ್ನ ಅಂತ. ಅವನು ಕುತ್ತಿಗೆ ಕಡಿಯುವಂಥದ್ದೇನಿತ್ತು ಒಂದಿನ, ಅವನ ಕೊರಳು ಕತ್ತರಿಸಿ ಒಳಗೆ ಹೋಗುವಂಥದ್ದು ದೇವರಿಗೆ ಅದು ಎಲ್ಲ ಕಡೆ ಇರೋನು ಅತ್ತಳ ವಿತಳ ಸುತ್ತಳ ರಸಾತಳ ಪಾತಾಳ ಅಂತ ನಾವೇನು ಹೇಳ್ತೀವಿ, ಸಪ್ತ ಲೋಕಗಳು, ಅಂಥ ಲೋಕದಲ್ಲೇ ಇರೋನು ಪಾರ್ವತಿ ಬಚ್ಚಲ್ನಲ್ಲಿರಲ್ವಾ ಅಂತ ಕೇಳಿದೆ. ಅದಕ್ಕೆ ಅವರು ಈ ಥರ ಎಲ್ಲ ನೀವು ದೇವರನ್ನು ಟೀಕೆ ಮಾಡ್ತೀರಾ ಅಂತ. ಟೀಕೆ ಅಲ್ಲ, ನೀವು ವಿಚಾರ ಮಾಡಿ. ಪ್ರತಿಯೊಬ್ಬರು ಮನುಷ್ಯರು ಒಳ್ಳೆ ಕೆಲಸ ಮಾಡಿ ದೇವ್ರ ಹಂತಕ್ಕೆ ಮುಟ್ಟಿರ್ತಾರೆ ಅಷ್ಟೇ ಹೊರತು ಅವರಿಂದ ನಮಗೇನೂ ಸಿಗಲ್ಲ. ಅವರನ್ನು ನೀವು ಗೌರವಿಸ್ಬಹುದು. ಆರಾಧನೆ, ಈಗ ನೋಡಿ ಅಂಬೇಡ್ಕರ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದು ಕೂಡಲೇ ಅವ್ರು ದೇವರಾಗ್ಬಿಡ್ಲಿಲ್ಲ. ಅವ್ರನ್ನ ನೀವು ನಮಸ್ಕಾರ ಮಾಡ್ಕೊಂಡು ಕೂತ್ರಾಗಲ್ಲ. ಅವ್ರು ಏನು ಹೇಳಿದಾರೆ ಅದನ್ನು ಪಾಲಿಸ್ಬೇಕು ನಾವು. ಆ ಪಾಲನೆ ಮಾಡಿದಾಗ ಮನುಷ್ಯ ಹೇಳಿದ್ದು ಕರೆಕ್ಟು. ಈ ದೇಶ ಹೋಗೋದಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಈಗ ನಾವಿಲ್ಲಿ ಕೂತ್ ಮಾತಾಡೋದಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದಾರೆ ನೀಟಾಗಿ. ಈ ವ್ಯವಸ್ಥೆ ಮಾಡೋದು ಎಷ್ಟು ಬುದ್ಧಿವಂತಿಕೆ ಮತ್ತು ಮಾನವೀಯತೆ ಎಲ್ಲ ಇದೆ ಇಲ್ಲಿ. ಈ ನಡುವೆ ಅವ್ರು ತಂದು ಯಾಕೆ ಕೊಟ್ಟರು ನಮಗೆ? ಇವ್ರು ಗಂಟ್ಲು ಒಣಗಿರತ್ತಪ್ಪ, ಸ್ವಲ್ಪ ಧ್ವನಿ ಸರಿ ಹೋಗ್ಲಿ, ಅದನ್ನು ಯಾರು ರೂಲ್ಸ್ ಮಾಡಿಲ್ಲ. ಅದು ರೂಲ್ಸೇ ಅಲ್ಲ, ಯಾವುದು ರೂಲ್ಸ್ ಇಲ್ಲ. ಅದನ್ನೇ ಮಾನವ ಧರ್ಮ. ಆ ಧರ್ಮವನ್ನು ನೀವು ರಾಜಕೀಯದಲ್ಲಿ ಬೆರೆಸಬೇಡಿ. ರಾಜಕೀಯ ಧರ್ಮ ಒಂದಿದೆ. ಈಗ ರಾಜಕೀಯ ಅಂದರೆ ರಾಜಕಾರಣಿ. ಅದಕ್ಕೆ ಒಂದು ಒಳ್ಳೆಯ ಒಂದು ಉದಾಹರಣೆ ಅಂದರೆ, ಒಂದ್ಸಾರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೋರ್ಟಲ್ಲಿ ವಾದ ಮಾಡ್ತಿರ್ತಾರೆ. ಅವರು ಅಡ್ವೊಕೇಟ್. ಒಂದು ಚೀಟಿ ಬರುತ್ತೆ ನಡುವೆ, ಯಾರೊಬ್ರು ತಂದು ಕೊಡ್ತಾರೆ. ಅವ್ರ ತಕ್ಷಣ ಹಿಂಗೆ ನೋಡಿ ಜೋಬಿಗೆ ಹಾಕೋತಾರೆ. ಜಡ್ಜಿಗೆ ಕುತೂಹಲ ಇರುತ್ತೆ, ಇವ್ರೇನು ಹಾಕ್ಕೊಂಡ್ರೇನೋ ಅಂತ. ಎಲ್ಲ ಆದಮೇಲೆ ಕೊನೆ ಕೇಳ್ತಾರೆ, ಅಂಬೇಡ್ಕರ್ ನಿಮಗೇನೋ ಬಂತಲ್ಲ, ಅದೇನು ಸ್ಲಿಪ್ಪು ಅಂತ. ಸರ್, ನನ್ನ ಮಗ ತೀರ್ಕೊಂಡಿದ್ದಾರೆ ಅಂತ ಬಂತು. ಮತ್ತು ನಿಮ್ಮ ಮಗ ಸತ್ತೋಗಿದ್ದಾನೆ ಅಂದರೆ ನೀವು ಇಲ್ಲಿ ವಾದ ಮಾಡಿ ಕೊನೆ ತನಕ ಇದ್ದೀರಲ್ಲ ಅಂದರೆ, ನೋಡಿ ಸರ್, ಅವ್ನು ಸತ್ತೋಗಿದ್ದಾನೆ, ಈ ಜೀವಂತ ಇದ್ದಾನೆ. 42 ಜನ ಇವತ್ತು ಈ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದವರು ಜೀವ ನನ್ನ ಕೈಲಿದೆ.
ಅವರನ್ನು ಬದುಕಿಸೋದಕ್ಕೆ ನಾನು ಇವತ್ತು ಇಲ್ಲಿ ನಿಂತಿದ್ದೀನಿ. ಈ ನಾನು ಅದ್ ನಡುವೆ ಹೋದರೆ ಅಲ್ಲಿ ಜೀವ ಇರೋವಂಥ ಮನುಷ್ಯ ಅಲ್ಲ ಇರೋದು, ಜೀವ ಹೋಗಿರೋ ಮಗು. ಆದರೆ ಇಲ್ಲಿ ಜೀವ ಉಳಿಸೋದಕ್ಕೆ ಅವಕಾಶ ಇರೋದ್ರಿಂದ ನಾನು ಈ ಮಾನವ ಧರ್ಮವನ್ನು ಪಾಲಿಸಿದೆ. ಇದು ಧರ್ಮ. ಆ ಹೊತ್ತು ಅವ್ನು ಹೋಗಿದ್ರು ಏನಾಗ್ತಿರ್ಲಿಲ್ಲ, ಇವರೇನು ಬದುಕಿಸ್ತಿರ್ಲಿಲ್ಲ. ಆದರೆ ಇಲ್ಲಿ ಬದುಕಿಸೋಕೆ ಸಾಧ್ಯ ಆಯಿತು. ಅವತ್ತು ವಾದ ಮಾಡಿ ಅವ್ರು ಬದುಕಿಸ್ಬೇಕಾಗಿತ್ತು. ಹಾಗೆ ನಾವು ಸಮಯ ಸಂದರ್ಭ ನೋಡಿ ನಾವು ನಮ್ಮ ಧರ್ಮವನ್ನು ಅಲ್ಲಿ ಜಾರಿಗೆ ತರಬೇಕು. ಅದು ಬಿಟ್ಟು ಈಗ ನಿಮಗೋ ನನಗೋ ಒಬ್ಬ ಮಗಳಿದ್ದಾಳೆ, ಅವಳು ಯಾರನ್ನೂ ಒಬ್ಬರನ್ನ ಪ್ರೀತಿ ಮಾಡ್ತಾಳೆ. ಈಗ ಬರ್ತಾ ನನಗೆ ಫೋನ್ನಲ್ಲೇ ಇದೆ, ಇನ್ನು ಹೇಳಿಲ್ಲ ಅವ್ರಿಗೆ. ಲವ್ ಜಿಹಾದ್ ಅಂತ ಮಾಡ್ತಿದ್ದಾರೆ ಮೇಡಮ್, ಆ ಹುಡುಗಿನ ಏನೇನೋ ಮಾಡಿ ತಲೆ ಕೆಡಿಸ್ಬಿಟ್ಟಿದ್ದಾರೆ ಅಂತಂದರು. ತಲೆ ಕೆಡಿಸಲ್ಲ ಯಾರು, ಅವ್ರ ತಲೆ ಕೆಡಿಸ್ಕೋತಾರೆ. ತಂದೆ ತಾಯಿಗಳು ಸರಿಯಾದ ರೀತಿಯಲ್ಲಿ ನೋಡ್ಕೋಬೇಕು. ಮಕ್ಳು ಏನು ಮಾಡ್ತಾರೆ ತಿದ್ದಬೇಕು ಟೈಮಿಗೆ ಸರಿಯಾಗಿ. ನೋಡಿ ಇದು ಸರಿಯಲ್ಲ ಮಗಳೇ. ನಾನು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗೋರು ನೋಡಿದ್ದೀನಿ, ನಾನು ಅದ್ರ ಬಗ್ಗೆ ಬರೆದಿದ್ದೀನಿ ಲೇಖನಗಳು, ಚೆನ್ನಾಗಿದ್ದಾರೆ ಕೆಲವರು, ಏನು ತೊಂದರೆ ಇಲ್ಲ. ಆದರೆ ಆಮೇಲೆ ಸಂಸ್ಕೃತಿ ಚೇಂಜ್ ಆಗುತ್ತೆ. ನಮ್ಮನೇಲಿ ಆ ದೇವರು, ನಮ್ಮನೇಲಿ ಈ ಊಟ, ನಿಮ್ಮ ಊಟ ನನಗೆ ಹಿಡಿಸಲ್ಲ, ಇವ್ರು ಮೀನು ತಿಂತಾರೆ, ಅವರೇನೋ ಮತ್ತೆ ತಿಂತಾರೆ, ಇವರೇ ನಾವು ಮಾಂಸಾಹಾರಿಗಳಲ್ಲ ಅಂತಾರೆ. ಈ ಥರದ ಸಮಸ್ಯೆಗಳು ಬರ್ತವೆ ಮಗಳೇ ಮುಂದೆ ಅನ್ನೋದನ್ನು ಅವ್ರು ಹೇಳಬೇಕು. ಅಷ್ಟೇ ಹೊರತು ಬೇರೆ ಏನಿಲ್ಲ. ಅದಕ್ಕೆ ಗಂಡು ಹೆಣ್ಣು ಅಂತ ನೀವು ಅವ್ರು ಪ್ರೀತಿ ಮಾಡ್ತಾರೆ ಅಂದಾಗ ಬಿಟ್ಬಿಡ್ಬೇಕು. ಅವರನ್ನು ಸಾಯಿಸಿ ಏನು ಸಾಧಿಸ್ತೀನಿ. ಮತ್ತೆ ಹಿಂದೆ ಹೋಗ್ಬೇಕಂದ್ರೆ ಇಂಥ ಮಾತುಗಳು ನಮ್ಮ ಹಳ್ಳಿಗಳಲ್ಲಿ ಹುಣಸೆ ಮರ ಕಟ್ಟಿ ಹೊಡೆಯೋರು. ಯಾರಾದರೂ ಒಬ್ಬರು ಬೇರೆ ಜಾತಿಯವ್ರನ್ನ ಮಾಡಿಕೊಂಡ್ರೆ ನಮ್ಮೂರಿನಲ್ಲಿ ಅದು ಪಂಚಾಯತ್ಗೆ ಮಾಡಿ ಅದನ್ನು ಹೊಡೆಯೋದು ನಾನು ಚಿಕ್ಕವಳಿದ್ದಾಗ ನೋಡ್ತಿದ್ದೆ. ಆಮೇಲೆ ನಾನು ಬಂಡಾಯ ಸಾಹಿತ್ಯ ಸಂಘಟನೆಯಲ್ಲಿ ಸೇರಿ ನಾನು ಬರೆಯೋಕ್ಕೆ ಶುರು ಮಾಡಿದ್ಮೇಲೆ ಅಪ್ಪ ಊರಿಗೆ ಹೋದಾಗ ನಮ್ಮಪ್ಪ ಒಂದು ಪಂಚಾಯತ್ಗೆ ಮಾಡ್ತಾಯಿದ್ರು. ಏನಂದರೆ ಒಬ್ಬ ಮುಸ್ಲಿಂ ಗಂಡಸು, ನಮ್ಮ ಜಾತಿ ಹೆಂಗಸು, ನಮ್ಮ ಲಂಬಾಣಿ, ಅವರಿಬ್ಬರು ಲವ್ ಮಾಡಿ ಮದುವೆ ಮಾಡ್ಕೋಬೇಕಂತ ಮಾಡಿದ್ದಾರೆ. ಇಬ್ಬರನ್ನು ಕಟ್ಟಾಕಿದ್ದಾರೆ. ನಾನು ಹೇಳಿದೆ ಅಪ್ಪನಿಗೆ, ಅಪ್ಪ ಇವರನ್ನು ನೀವು ಹೊಡೆದು ಏನು ಮಾಡ್ತೀರಾ? ಅವ್ರು ಬದುಕಕ್ಕೆ ಯಾಕೆ ಬಿಡಬಾರ್ದು? ಅವ್ರು ಗಂಡಸು, ಇವಳು ಹೆಂಗಸು, ಕತ್ತೆ ಮನುಷ್ಯರು ಕುದುರೆ ಜೊತೆ ಮದುವೆ ಆಗ್ತಿಲ್ಲ, ಮನುಷ್ಯರೇ ತಾನೇ. ಅವರನ್ನು ಈ ಊರಲ್ಲಿ ಇಟ್ಕೊಳ್ಳೋದು ಇಷ್ಟ ಆಗಿದ್ದರೆ ನೀವು ಬಿಟ್ಬಿಡ್ಬಹುದಲ್ಲ ಅಂದೆ. ಹೌದಲ್ಲ ಮಗಳೇ, ಕರೆಕ್ಟ್ ನೀನು ಹೇಳೋದು ಅಂತ ಊರಿನವ್ರಿಗೆ ಏನಾದರೂ ನೋಡ್ರ, ಅಣ್ಣ ನೀವು ಸುಮ್ಮನೆ ಬಿಟ್ಬಿಡ್ರಿ ಅವ್ರನ್ನ, ಅವ್ರು ಈ ಊರಲ್ಲಿ ಇರೋದು ಬೇಡ, ನಮಗಿಷ್ಟ ಇಲ್ವಲ್ಲ, ಅವರೆಲ್ಲರ ಹೋಗಿ ಬದುಕೊಳ್ಳಿ, ಅವ್ರನ್ನ ಬಿಟ್ಬಿಡೋಣ ಅಂದ. ಏನು ಬಾಲಾಜಿ ನೀನು ಕೆಟ್ಟೋದೆ, ನೀನು ಹುಳುಗೆಡಿಸ್ಬಿಟ್ಟೆ ನೀನು ಊರು, ನಿನ್ನ ಮಗಳು ಹೇಳ್ತಾಳೆ ಅಂತ ನೀನು ಕೇಳ್ತಾ ಇದೀಯಾ, ಬಿಟ್ಬಿಡೋದ ಅಂದರು. ಅದು ಯಾಕೆ ಬಿಡಬಾರ್ದು ಹೇಳೋಣ, ಯಾಕೆ ಬಿಡಬಾರ್ದು? ಈಗ ನೀ ಸಾಯಿಸಿ ಹೊಡೆದು ಏನು ಮಾಡೋನು? ಸರಿ ಬಿಡಪ್ಪ ಅಂತ ಬಿಟ್ಬಿಟ್ರು. ಅವ್ರ ಮಗ IAS ಆಗಿ ಒಳ್ಳೆ ಇದಾದ. ಮುಂದೆ ಅವರೆಲ್ಲೋ ಹೋಗಿ ಸೇರಿಕೊಂಡ್ರು, ಯಾರ್ದು ತೋಟ ಕಾಯೋಕ್ಕೆ. ಆ ತೋಟ ಕಾಯೋಕ್ಕೆ ಸೇರಿಕೊಂಡು ಅಲ್ಲಿ ಕೂಲಿ ಕೆಲಸ ಮಾಡಿಕೊಂಡು ಮಗನ ಓದಿಸಿ ಅವ್ನು KS ಆಗಿ ಆಮೇಲೆ IAS ಇದು ಮಾಡಿ ಆಮೇಲೆ ಅವನ ಊರಿಗೆ ಬಂದಾಗ ಸನ್ಮಾನ ಮಾಡಿದರು. ಅದು ಮಾನವ ಧರ್ಮ. ಅವು ಯಾವ ಜಾತಿ ಗೀತಿ ಇಲ್ಲ, ಎಲ್ಲ ಮನುಷ್ಯರು ಒಂದೇ. ಆ ವಿಚಾರದಲ್ಲಿ ನಾನು ನನ್ನ ಸಾಹಿತ್ಯನ ನಾನು ಏನು ಕೆಲಸ ಮಾಡಲಿ ಈ ಮೂಲಕನೇ ಮಾಡೋದ್ರಿಂದ ನನ್ನನ್ನು ತುಂಬ ಜನ ದ್ವೇಷ ಮಾಡ್ತಾರೆ. ಆದರೆ ಅವ್ರ ತಪ್ಪಲ್ಲ ಅದು, ಅವರು ಅದನ್ನು ಒಪ್ಕೊಂಡಿದ್ದಾರೆ ಪಾಪ. ಆ ಒಪ್ಕೊಂಡಿರೋದನ್ನು ಏನಾರ ಆ ಒಂದು ಮುಸುಕು ಸರಿಸಿ, ಆಗ ಅಂಧಕಾರ ಸರಿಸಿ ಏನಾರ ಬೆಳಕಿನ ಕಿರಣ ಬೀಳ್ಬಹುದಾ ಅಂತ ಪ್ರಯತ್ನ ಮಾಡ್ತೀನಿ. ನನ್ನ ಕಾಲದ ನಂತರ ಇನ್ನೊಬ್ರು ಹೀಗೆ ಹುಟ್ಕೋಬೇಕು. ಆ ಥರದ ಜನ ಇದು ತಿಳಿಸಿ ಹೇಳಬೇಕು. ಈಗ ನಮ್ಮ ಇವರು ಹೇಳಿದ್ರಲ್ಲ ತೇಜಸ್ಸು, ಏನಂದರೆ ಹಾಗೆ ಮಾಡೋದ್ರಿಂದ ಏನಾದರೂ ತೊಂದರೆ ಆಗತ್ತಾ ಅಂತ. ಗೌರವ ಸಲ್ಲಿಸೋದ್ರಿಂದ ಖಂಡಿತ ತೊಂದರೆ ಆಗುತ್ತೆ, ಭಾಳ ಪ್ರೀತಿ ಹುಟ್ಟತ್ತೆ. ಆದರೆ ಅದನ್ನು ನೀನು ಮಾಡಲೇಬೇಕು ಅಂತ ಹೇಳೋದಿದೆಯಲ್ಲ, ನೀನು ಯಾಕೆ ನಮಸ್ಕಾರ ಮಾಡೋಲ್ಲ? ಜೈ ಶ್ರೀರಾಮ್ ಹೇಳು, ಜೈ ಸೇವಾಲಾಲ್ ಹೇಳು, ಮತ್ತು ಜೈ ಅದೆಂಥದ್ದು ಮುಸ್ಲಿಮರು ಏನೋ ಒಂದು ಹೇಳ್ತಾರೆ, ಅದಿದೆಯಲ್ಲ ಅದು ತಪ್ಪದು. ಯಾಕೆ ಹೇಳ್ಬೇಕು ನಾವು? ನಿನಗೆ ಇಷ್ಟ ಇದ್ರೆ ನೀನು ಹೇಳು, ಈಗ ನಾವು ನಮಸ್ಕಾರ ಅಂತೀವಿ ಅಷ್ಟೇ. ನಮಗೆ ಬೇರೆ ಯಾವುದೋ ಒಂದು ಹೇಳುವಂಥ ನೀನು ಒತ್ತಡ ತರೋದಲ್ಲ. ನನಗೆ ಪ್ರೀತಿ ಇದ್ರೆ ನಾನು ಹೇಳ್ತೀನಿ, ಇಲ್ಲ ಅಂದರೆ ನಿನಗೆ ಪ್ರೀತಿ ಇದೆಯಲ್ಲ ನಿನ್ನ ನೋಡ್ಕೊ. ಇನ್ನೊಬ್ಬರ ಮೇಲೆ ಒತ್ತಡ ಹೇರೋದು ತಪ್ಪು. ಹಿಂದಿನ ಕಾಲದಲ್ಲಿ ಅದೇ ಮಾಡ್ತಾಯಿದ್ದಿತ್ತು. ಅದಕ್ಕೋಸ್ಕರ ನಾವು ಹಲವಾರು ವಿಷಯಗಳಲ್ಲಿ ಮಾನವ ಧರ್ಮ ಅನ್ನುವಂಥದ್ದನ್ನು ಪಾಲನೆ ಮಾಡಬೇಕು. ಆ ಮಾನವ ಧರ್ಮ ಗುಲಾಮಗಿರಿಗೆ ಒಳಗಾಗಿರಬಾರ್ದು. ರೆಸ್ಪೆಕ್ಟ್, ಎಲ್ರಿಗೂ ಒಂದು ಗೌರವವನ್ನು ಕೊಡಬೇಕು.
ಇದು ತುಂಬಾ ಸೂಕ್ಷ್ಮವಾಗಿರೋ ವಿಚಾರಗಳು ನೀವು ಬರೀತಿರೋದು, ಅಥವಾ ನಿಮ್ಮ ಸಾಹಿತ್ಯದಲ್ಲಿ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಬಗ್ಗೆ ಬರೆಯುತ್ತಿರೋದಿರ್ಬೋದು, ಅಥವಾ ಮಾನವ ಧರ್ಮದ ಬಗ್ಗೆ ಬರೀತಿರ್ಬೋದು. ಆ ಟೈಮಲ್ಲಿ ಎಷ್ಟೋ ಸವಾಲ್ಗಳಾಗಿರುತ್ತೆ ನಿಮ್ಮ ಬರೆಯೋ ಟೈಮಲ್ಲಿ, ಅಥವಾ ಓದೋರು ಕೂಡ ಸುಮಾರು ಪ್ರಶ್ನೆಗಳನ್ನ ನಿಮ್ಮನ್ನ ಕೇಳಿರ್ತಾರೆ. ಆ ಒಂದು ಸವಾಲ್ಗಳನ್ನ ಹೇಗೆ ನೀವು ಎದುರಿಸ್ತಿದ್ರಿ, ಅಥವಾ ಹೇಗೆ ಅವ್ರಿಗೆ ಆನ್ಸರ್ ಮಾಡ್ತಾ ಇದ್ರಿ? ಆನ್ಸರ್ ಮಾಡೋದಿರ್ಲಿ, ನೀನು ಕೊಲೆ ಮಾಡ್ತೀವಿ, ನಿನಗೆ ಇಷ್ಟು ನಾಳೆ ಬರ್ತೀವಿ ನಿಮಗೆ ಕೊಲೆ ಮಾಡೋಕ್ಕೆ ಅಂತ ಬಂದಿದ್ದೆ. ಅದಕ್ಕೆ ನನಗೆ ಗನ್ ಮ್ಯಾನ್ ಕೊಟ್ಟಿರೋದು. ಈಗ ಬಂದಿದ್ದಾನಲ್ಲ, ಈಗ 6 ವರ್ಷ ಆಯಿತು. ಏನು ಹೇಳ್ತಾರಂದರೆ, ನನಗೆ ಅಲ್ಲ 18 ಜನಕ್ಕೆ ಆಗ ಕೊಲೆ ಬೆದರಿಕೆಗಳು ಬಂದು, ಭಾಳಷ್ಟು ಬಂದು. ಒಬ್ಬ ನನಗೆ ಬರೆದ, ಈಗ ಇದು ಮರದಲ್ಲಿ ಇದು ಬಾಗಿನ ಅಂತ ಕೊಡ್ತಾರೆ, ನದಿ ತುಂಬಿ ಹರಿದಾಗ ಆ ಗೌರವಕ್ಕೋಸ್ಕರ ನದಿ ತುಂಬಿ ಹರಿತು ಗಂಗಾದೇವಿ ಅಂತ, ನಾವು ನೀರನ್ನು ಜಲವನ್ನು ಬಹಳ ದೇವತೆ ಅಂತ ನಾವು ಭಾವಿಸ್ತೀವಿ. ಅದಕ್ಕೆ ಅವರು ಅದಕ್ಕೊಂದು ಗೌರವಾರ್ಪಣೆ ಮಾಡ್ತಾರೆ. ಸಾಲಾಗಿ ನಿಂತ್ಕೊಳ್ತಾರೆ ಮಂತ್ರಿಗಳು, ಶಾಸಕರೆಲ್ಲ. ಒಂದು ಮರ, ಅದರಲ್ಲಿ ಸೀರೆ, ಬ್ಲೌಸು ಮತ್ತು ಹೂವು ಹಣ್ಣು ಎಲ್ಲ ಇಟ್ಟಿರ್ತಾರೆ. ಎಲ್ಲರೂ ಅದನ್ನು ಬಿಡ್ತಾರೆ, ನಮಸ್ಕಾರ ಮಾಡ್ತಾರೆ. ಅದಕ್ಕೆ ನಾನೇನು ಬರದೆ, ಅದನ್ನು ಕೊಡ್ತಿರಲ್ಲ, ಎಷ್ಟೋ ಜನ ಮನೇಲಿ ಕೇರಕ್ಕೆ ಮರ ಇರಲ್ಲ, ಬಹಳ ಬಡವರಿದ್ದಾರೆ, ಸೀರೆ ಆ ಸೀರೆನ ನೀವು ನೀರಿಗೆ ಹಾಕ್ತೀರಾ, ಅದು ಕೊಳತೆಲ್ಲೋ ಒಂದು ಕಡೆ ಕಸ ಆಗುತ್ತೆ, ಅದನ್ನು ನೀವು ಒಬ್ಬ ಈ ಬಡ ಹೆಣ್ಮಕ್ಳಿಗೆ ಅದನ್ನು ಕೊಡಿ ಅಂತ ಬರದೆ. ಆಗೊಬ್ಬ ನನಗೆ ಬರ್ದ, ನೀನು ಎಂಥಳು ನೀನು, ನಿನಗೇನಾರ ಸಂಸ್ಕೃತಿ ಗೊತ್ತಾ ನಿನಗೆ? ಬಾಗಿನ ಕೊಡೋದಂದರೆ ದೇವತೆಗೆ ಕೊಡೋದು, ಅದನ್ನೂ ಸಹಿಸಲ್ವಲ್ಲ ನೀವು, ಬಂಡಾಯದವ್ರು, ಎಂಥ ದುಷ್ಟರು ನೀವು, ನೀಚರು ನೀವು, ನಿಮ್ಮನ್ನು ಎಲ್ಲಿ ಕಂಡಲ್ಲಿ ಗುಂಡಿಡ್ಬೇಕು ನಿಮಗೆ, ನೀವು ಅದನ್ನೂ ಸಹಿಸಲ್ವಲ್ಲ ನೀವು. ಏನಿರುತ್ತೆ ಅದರಲ್ಲಿ? ಒಂದು ಮರ ಇರುತ್ತೆ, ಒಂದಿಷ್ಟು ಬಟ್ಟೆ ಬರೆ ಇರ್ತವೆ, ಒಂದಿಷ್ಟು ಹೂವು ಹಣ್ಣು ಇರ್ತವೆ, ಅದನ್ನು ನೀರಿಗೆ ಬಿಡಬೇಡ್ರಿ ಅಂತೀರಿ ಅಂತ ಬರೆದ್ರು. ಭಾಳ ಬೊಯ್ದು ಬರ್ದಿದ್ರು. ಅದಕ್ಕೆ ನಾನು ಅವನಿಗೆ ಉತ್ತರ ಬರೆದೆ, ಅಣ್ಣ ನೀನು ಹೇಳ್ತಿರೋದೆಲ್ಲ ಸರಿ, ಅದೆಲ್ಲವೂ ಒಳ್ಳೆಯದೇ, ಆದರೆ ಅದನ್ನು ನೀರಿನಲ್ಲಿ ಬಿಟ್ಟಾಗ ನೀರು ಸ್ವೀಕಾರ ಮಾಡಲ್ಲ. ಗಂಗಾ ದೇವಿ ಅಲ್ಲ, ಅದು ನೀರು. ದೇವಿಯರು ಬೇರೆ ಕಡೆ ಇದ್ದಾರೆ, ಆ ದೇವಿಯರು ಗೃಹಿಣಿಯ ರೂಪದಲ್ಲಿದ್ದಾರೆ. ಅವ್ರಿಗೆ ನೀವು ಕೊಟ್ಟರೆ ಅದು ಬಳಕೆ ಆಗತ್ತೆ. ಸದ್ಬಳಕೆ ಮಾಡಿ ಅಂತ ನಾವು ಹೇಳ್ತಾ ಇದ್ದೀವಿ, ನಿಮ್ಮ ಸಂಪ್ರದಾಯ ಬದಲಾಯಿಸಿ ಅಂತ ಹೇಳ್ತಿಲ್ಲ. ನೀರನ್ನು ಹಾಳು ಮಾಡಬಾರ್ದು ಅನ್ನೋದೇ ದೊಡ್ಡ ದೇವರ ಪೂಜೆ. ಆ ನೀರನ್ನು ನಾವು ಶುದ್ಧವಾಗಿ ಇಟ್ಟಷ್ಟು ಕೂಡ ಅದು ಪವಿತ್ರ ಜಲ ಆಗ್ತದೆ. ಆದ್ದರಿಂದ ಹೆಣ್ಣು ಮಕ್ಕಳಿಗೆ ಕೇರೋ ಮರ ಸಿಕ್ತು, ಸೀರೆ ಸಿಕ್ತು, ಹಣ್ಣು ಹೂವು ಸಿಕ್ತು, ಇಲ್ಲಿ ನದಿ ನೀರು ಸ್ವಚ್ಛವಾಗಿ ಉಳಿತು. ಇದಕ್ಕಾಗಿ ನಾನು ಬರೆದಿದ್ದೀನಿ. ನೀವು ನನಗೆ ಬೈದರೆ ನಂಗೆ ತುಂಬ ಖುಷಿಯಾಯಿತು. ಯಾಕೆ ಅಂದರೆ ನಿಮ್ಮ ಮನಸ್ಸಿನ ಭಾವನೆ ನೀವು ಇಟ್ಕೊಂಡು ನನ್ನ ಮೇಲೆ ಯಾವಾಗಲೂ ವಿಷ ಕಾರೋ ಬದಲು ಈಗ ಹೇಳಿದ್ದಕ್ಕೆ ನಾನು ನಿಮಗೆ ಉತ್ತರ ಕೊಡೋದಕ್ಕೆ ನನಗೆ ಸಾಧ್ಯ ಆಯಿತು. ನೀವು ಇದನ್ನು ಒಪ್ಕೊಳ್ತೀರಿ ಅಂತ ನಾನು ಭಾವಿಸ್ತೀನಿ. ಧನ್ಯವಾದಗಳು ಅಂತ ಬರೆದೆ. ಆಲ್ ರೈಟ್, ಓಕೆ ಅಂತ ಬರೆದ. ಹಾಗೆ ಯಾವಾಗಲೂ ನಮಗೆ ವಿರೋಧವಾಗಿ ಮಾತಾಡೋರೆಲ್ಲ ತಪ್ಪು ಮಾತಾಡ್ತಾರೆ ಅಂತ ನಾವು ಯಾವತ್ತೂ ಅದು ಅಹಂಕಾರ. ಈಗ ನಾನು ತಿಳಿದಿರೋದೆಲ್ಲ ಸರಿ ಅಂತ ನಾನು ತಿಳಿಬಾರ್ದು. ಆದ್ದರಿಂದ ನಮ್ಮ ಭಾವನೆಗಳಿಗೆ ಹೇಗೆ ಇತರರು ಬೆಲೆ ಕೊಡಲಿ ಅಂತ ನಾವು ಭಾವಿಸ್ತೀವೋ, ಇನ್ನೊಬ್ಬರ ಭಾವನೆಗಳಿಗೂ ನಾವು ಬೆಲೆ ಕೊಡಬೇಕು. ಅದು ಸರಿ, ಆದರೆ ಅದು ಗುಲಾಮಗಿರಿಯ ಸಂಕೇತವಾ ಅಥವಾ ಯಾವ ಭಾವನೆಯಿಂದ ಅವರನ್ನು ಪ್ರೀತಿಯಿಂದ ಮಾಡಲಿ, ಪ್ರೀತಿಯಿಂದ ಏನು ಕೊಟ್ಟರು ನಾವು ತಗೋಬೋದು. ಆದರೆ ಅದನ್ನೇ ಒಂದು ಕಾಲಿಂದ ಒದ್ದು ನೀನು ಇದು ಮಾಡಬೇಕು ಅಂತ ಇದೆಯಲ್ಲ, ಅದು ಹೋಗಬೇಕು. ಅಂಥ ಒಂದು ಮಾನವೀಯ ಸಮಾಜ ಅಂದರೆ ಮಾನವರೇ ದೇವರು ಅನ್ನೋದು ಉಸಿರು. ನಾವು ತಿಳ್ಕೊಂಡಿರೋ ಮಟ್ಟಿಗೆ ಈ ರಕ್ತ ದೇಹದಲ್ಲಿ ಹರಿದಾಡಬೇಕು, ನೆಲದ ಮೇಲೆ ಹರಿದಾಡಿದರೆ ಹೋಯಿತು. ಆದ್ದರಿಂದ ರಕ್ತವನ್ನು ದೇಹದಲ್ಲೇ ಇಡಬೇಕು. ಅದೇ ರೀತಿಯಲ್ಲಿ ದೇವರನ್ನು ಕೂಡ ನಮ್ಮಲ್ಲೇ ಇಟ್ಕೋಬೇಕು ನಾವು, ಉಸಿರಿನ ರೂಪದಲ್ಲಿ, ತಿಳುವಳಿಕೆಯ ರೂಪದಲ್ಲಿ. ಅದಕ್ಕೆ ಒಬ್ಬ ಕವಿ ಹೇಳ್ತಾನೆ, ಎಲ್ಲವನ್ನು ಕೊಟ್ಟಿರುವೆ ಏನು ಬೇಡಲಿ, ನೀನು ನನಗೆ ಬುದ್ಧಿಶಕ್ತಿ ಕೊಟ್ಟಿದೆಯಾ, ಮಾತಾಡೋದಕ್ಕೆ ಕೊಟ್ಟಿದೆಯಾ, ಆಲೋಚನೆ ಮಾಡೋಕ್ಕೆ ಕೊಟ್ಟಿದೆಯಾ, ಕೈ ಕಾಲು ಎಲ್ಲ ಕೊಟ್ಟಿದೆಯಾ. ಈಗ ನಾನು ಕೆಲಸ ಮಾಡಬೇಕು, ಕಾಯಕ ಮಾಡಬೇಕು, ಊಟ ಮಾಡಬೇಕು, ಇಷ್ಟು ನೀನು ನನಗೆ ಕೊಟ್ಟಿರುವಾಗ ಮತ್ತೆ ನಿನಗೆ ಬೇಡಿದರೆ ನನ್ನಂಥ ಪಾಪಿ ಯಾರೂ ಇಲ್ಲ ಅಂತಾರೆ. ಹಾಗೆ ನಾವು ದೇವರನ್ನು ಅತ್ಯಂತ ಪವಿತ್ರವಾಗೇ ಭಾವಿಸ್ಬೇಕು, ದೇವರಾಗಿಯೇ ಕಾಣಬೇಕು. ಅದನ್ನು ಮನುಷ್ಯರ ಲೆವೆಲ್ಲಿಗೆ ಎಳೆದು ಅದಕ್ಕೆ ಅಪವಿತ್ರಗೊಳಿಸಬಾರ್ದು. ಅದು ಮಾನವ ಧರ್ಮ ಅಂತ ನಾವು ಹೇಳ್ತೇವೆ.